Hi friends. Hi. Welcome to all of you. Welcome to the class. ಸೊ ಇವತ್ತಿನ ಒಂದು ತರಗತಿಗೆ ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೂ ಹಾರ್ದಿಕ ಸ್ವಾಗತ. ಸೊ ಎಲ್ಲರಿಗೂ ಬೆಳಗಿನ ವಂದನೆಗಳು. ಸೊ ಇವತ್ತು ನಾವು ಏಪ್ರಿಲ್ 29ರಿಂದ ಮೇ 2ರವರೆಗಿನ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ನಮ್ಮ ಎಲ್ಲ ಅಡ್ಡಾದ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ CN ಮಾತಾಡ್ತಾ ಇರುವಂತದ್ದು. ಸೊ ಇವತ್ತಿನ ಒಂದು ಡಿಸ್ಕಷನ್ ಒಳಗಡೆ ಯಾವ್ಯಾವ ಇದಾವ, ಏನೇನು ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿ 2022. ಅಮೆರಿಕಾದವರು ಕೆಲವೊಂದು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದಾರ. ಭಾರತ ದೇಶವನ್ನ ಕಟ್ಟಿ ಹಾಕಕ್ಕಂತಾನೆ ಕೆಲವು ತಂತ್ರಗಾರಿಕೆಗಳು ನಡೀತಾ ಇದಾವೆ. ಅದ್ರ ಬಗ್ಗೆ ನಾನು ನಿಮಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕುರಿಲ್ ದ್ವೀಪಗಳು. ಕುರಿಲ್ ಅಂತ ಹೇಳಿ ಕೆಲವೊಂದಿಷ್ಟು ದ್ವೀಪಗಳಿದಾವೆ. ಈ ಕುರಿಲ್ ದ್ವೀಪಗಳ ಕುರಿತಾಗಿ ವಿವಾದಗಳು ಬಂದಿದವು. ಇದು ಯಾವ್ಯಾವ ದೇಶಗಳ ನಡುವೆ ವಿವಾದ ಬಂದಿದೆ, ಮತ್ತೆ ಕುರಿಲ್ ದ್ವೀಪಗಳು ಎಕ್ಸಾಕ್ಟ್ ಆಗಿ ಯಾವ ಖಂಡದಲ್ಲಿದಾವ, ಯಾವ ದೇಶಗಳ ಗಡಿ ಭಾಗದಲ್ಲಿದಾವ, ಯಾರಿಗೆ ಸೇರಿದ್ದು, ಯಾರು ನಮಗ್ ಸೇರ್ಬೇಕಾಗಿದ್ದು ಅಂತ ಹೇಳ್ತಾ ಇದ್ರೆ ಅದನ್ನೆಲ್ಲ ಸಮಗ್ರವಾಗಿ ನಾವು ಇವತ್ತಿನ ಒಂದು ತರಗತಿ ಒಳಗಡೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಖಿಲ ಭಾರತ ಗೃಹ ಬಳಕೆಯ ಗ್ರಾಹಕ ವೆಚ್ಚ ಸಮೀಕ್ಷೆ ಇದೆ. ನೆಕ್ಸ್ಟ್ ತಮಿಳುನಾಡು ವಿಶ್ವವಿದ್ಯಾಲಯಗಳ ಕಾನೂನು ಕಾಯ್ದೆ ತಿದ್ದುಪಡಿ 2022. ನೆಕ್ಸ್ಟ್ ಹೊಸ ಸಹಕಾರ ನೀತಿಯ ಕುರಿತು ರಾಜ್ಯಗಳಿಗೆ ಸಲಹೆಗಳನ್ನ ಕೊಡಲಾಗಿದೆ. ಸಹಕಾರ ನೀತಿ, ಸಹಕಾರ ಸಂಘಗಳು, ಅತಿ ಹೆಚ್ಚು ಸಹಕಾರಿ ಸಂಘಗಳು ಎಲ್ಲಿದಾವ, ಏನಿದಾವ ಎಲ್ಲ ಪೂರ್ತಿ 360 ಡಿಗ್ರಿ ಒಳಗಡೆ ನೋಡೋಣ. ಯಾಕಂದ್ರೆ ಈ ವರ್ಷ ಇದ್ರ ಮೇಲೆ ಎಸ್ಸೆ ಬರುವಂತ ಸಾಧ್ಯತೆಗಳಿದಾವ. ನೆಕ್ಸ್ಟ್ ಕ್ವಾರ್ ಅನ್ನುವಂತ ಒಂದು ಜಲವಿದ್ಯುತ್ ಯೋಜನೆ ನ್ಯೂಸ್ ಅಲ್ಲಿದೆ. ಕ್ವಾರ್ ಅನ್ನುವಂತ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ, ಯಾವ ನದಿಗೆ ಅಡ್ಡಲಾಗಿದೆ, ಆ ನದಿ ಬಗ್ಗೆ ಏನು, ಆ ನದಿ ಒಪ್ಪಂದಗಳೇನು, ನದಿ ಹೆಂಗ್ ಶೇರ್ ಮಾಡ್ತಾರ, ಅದು ನಮ್ಮ ಭಾರತದ ನದಿಯೋ ಅಂತಾರಾಷ್ಟ್ರೀಯ ನದಿಯೋ, ಅದರೆಲ್ಲದರ ಬಗ್ಗೆ ಸಂಪೂರ್ಣ ವಿವರವನ್ನ ನೋಡ್ತಾ ಹೋಗೋಣ. ಅದಾದ್ಮೇಲೆ ನಾವು ವಿಶ್ವ ಮಲೇರಿಯಾ ದಿನವನ್ನ ಮೊನ್ನೆ ಆಚರಣೆ ಮಾಡಿದೀವಿ. ಸೊ ಈ ವಿಶ್ವ ಮಲೇರಿಯಾ ದಿನದ ಕುರಿತಾಗಿ ಕೆಲವು ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಆಮೇಲೆ ಸಾಮಾಜಿಕ ಜಾಲತಾಣ ಟ್ವಿಟರ್ ಅನ್ನ ನಮ್ಮ ಎಲಾನ್ ಮಸ್ಕ್ ಬಾಬಾ ಅದನ್ನ ತೆಗೆದುಕೊಂಡಿದ್ದಾರೆ. 3.5 ಲಕ್ಷ ಕೋಟಿ ರೂಪಾಯಿಗೇನೋ ಅದು ಡೀಲ್ ಆಗಿರುವಂತದ್ದು. ಎಲಾನ್ ಮಸ್ಕ್ ಟ್ವಿಟರ್ ಅನ್ನ ತೆಗೆದುಕೊಂಡಿದ್ದಾರೆ. ಮಸ್ಕು, ಜೆಫ್ ಬೆಜೋಸು, ಇವ್ರ ಕಡೆ ಏನು ಒಂದು ಜೋಶ್ ಐತಿ, ಒಂದು ಜೀಲ್ ಐತಿ, ಅದು ನಿಮ್ಮ ಕಡೆ ಇರಬೇಕು. ಇವತ್ತಿನ ಕಾಲದೊಳಗಡೆ ಬಹಳ ಕಡಿಮೆ ಟೈಮ್ ಒಳಗಡೆ ಬಹಳ ಸಕ್ಸಸ್ ಮಾಡ್ತಾ ಇರ್ತಕ್ಕಂಥ, ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಾ ಇರ್ತಕ್ಕಂಥ, ಯಾವುದು ಆಗುದಿಲ್ಲ ಅಂತಾರಲ್ಲ ಅದನ್ನ ಫಸ್ಟ್ ಮಾಡಿ ತೋರಿಸುವಂತ ವ್ಯಕ್ತಿತ್ವ ಅವರಿಬ್ಬರ ಕಡೆ ಇದೆ. ಅಂತವ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಇವತ್ತಿನ ಯೂತ್ಸ್ ಯಾರು ಇವತ್ತು ಸಕ್ಸಸ್ ಆಗ್ಬೇಕು ಮಾಡಿದಿರಿ, ಯಾರು ಕಡಿಮೆ ಟೈಮಲ್ಲಿ ಜಾಸ್ತಿ ಅಚೀವ್ ಮಾಡ್ಬೇಕು ಮಾಡಿದಿರಿ, ಅಂತವ್ರ ಬಗ್ಗೆ ತಿಳ್ಕೊಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಆಫ್ಸ್ಪಾ ಮತ್ತೆ ನ್ಯೂಸ್ನಾಗ ಬಂದೆ ಸರ್. ಆಫ್ಸ್ಪಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಕರಿತೀವಿ. ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ. ಸೊ ಅದನ್ನ ಈ ಕೆಲವು ರಾಜ್ಯಗಳಿಂದ ತೆರವುಗೊಳಿಸ್ತೀರಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಯಾವ್ಯಾವ ರಾಜ್ಯದಿಂದ ತೆರವುಗೊಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಆಮೇಲೆ ನಮ್ಮ ಒನ್ ಲೈನರ್ ಅಥವಾ ಗೋಲ್ಡನ್ ಲೈನರ್ ಅಂತಾನೆ ಕರಿತೀವಿ, ಅವುಗಳನ್ನ ನೋಡೋಣ. ಅದಾದ್ಮೇಲೆ ನಮ್ಮ ಗೋಲ್ಡನ್ ಥಾಟ್ ಅನ್ನ ನೋಡೋಣ. ಸೊ ಈ ಒಂದು ಎಲ್ಲಾ ವಿಷಯಗಳ ಕುರಿತಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವ ಭಾಗದೊಳಗಡೆ ಯಾರು ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ, ಅವರು ಇಮಿಡಿಯೇಟ್ಲಿ ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ನೆಕ್ಸ್ಟ್ ನಾವು ಸುಮಾರು 13 ದಿನಪತ್ರಿಕೆಗಳಿಂದ ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ಇಲ್ಲಿ ನಾವು ತೆಗೆದುಕೊಂಡಿರ್ತೀವಿ. 13 ದಿನಪತ್ರಿಕೆಗಳಿಂದ ಪ್ರಚಲಿತ ವಿದ್ಯಮಾನಗಳನ್ನ ತೆಗೆದುಕೊಂಡು ಅವನ್ನೆಲ್ಲ ಇದನ್ ಮಾಡ್ತಾ ಹೋಗಿರ್ತೀವಿ. ಸೊ ಇವೆಲ್ಲ ನಿಮ್ಗೆ ಬಹಳ ಎಕ್ಸಾಮ್ಗಳಿಗೆ ಸಾಕಷ್ಟು ಯೂಸ್ ಆಗುವಂತದ್ದು. ಇದರ ಒಂದು ಸದುಪಯೋಗವನ್ನ ತಾವು ಪಡಿಸ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಮತ್ತೆ ಇದರ ಒಂದು PDF ಅನ್ನ ನಾವು ಹಾಕಿರ್ತೀವಿ. ಮತ್ತೆ ಎಲ್ಲಾ ವಿಷಯಗಳು 360 ಡಿಗ್ರಿ ಅಂದ್ರೆ ಎಲ್ಲಾ ಆಯಾಮದಿಂದ ಕವರ್ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇರುವಂತದ್ದು. ಇಲ್ಲೇನ್ ಡಿಸ್ಕಸ್ ಮಾಡಿರ್ತೀವಲ್ಲ ಇದ್ರದ್ದೆಲ್ಲ PDF ನಿಮ್ಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ ಒಳಗಡೆ ಇದ್ರದ್ದೆಲ್ಲ PDF ನಿಮ್ಗೆ ಸಿಗುವಂತದ್ದು. ಇನ್ನು ನೆಕ್ಸ್ಟ್ PSI 4th ಕ್ರಾಶ್ ಕೋರ್ಸ್ ಶುರು ಆಗ್ತಾ ಇದೆ ಮೇ 13ನೇ ತಾರೀಕು. ಇದೇ ತಿಂಗಳು ಮೇ 13ನೇ ತಾರೀಕು 2022ರಿಂದ PSI ಕ್ರಾಶ್ ಕೋರ್ಸ್. ಇದ್ರೊಳಗಡೆ ಎಸ್ಎ ಕ್ಲಾಸಸ್ ಗಳಿರ್ತಾವ, ಹೊಸ ಟೈಪ್ ಎಸ್ಎಗಳು. ಇತ್ತೀಚೆಗೆ UPSC ಲೆವೆಲ್ ಎಸ್ಎಗಳು ಬರ್ತಾ ಇದಾವ, ಹೊಸ ಟೈಪ್ ಎಸ್ಎಗಳು. ಆಮೇಲೆ ಹೊಸ ಟೈಪ್ ಭಾಷಾಂತರ, ಆಮೇಲೆ ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗು, ಇಂಗ್ಲಿಷ್ ಗ್ರಾಮರು, ಆಮೇಲೆ ಸ್ವಲ್ಪ ಟೆಸ್ಟ್ ಸಿರೀಸ್ಗಳು. ಪೇಪರ್ 1 ಮೇಲೆ ಟೆಸ್ಟ್ ಸಿರೀಸ್ಗಳು ಇವೆಲ್ಲ ನಿಮ್ಗೆ ಇದ್ರೊಳಗಡೆ ಇನ್ಕ್ಲೂಡ್ ಇರ್ತಾವೆ. ಪೇಪರ್ 1 ಮೇಲೆ ಮಾತ್ರ ಟೆಸ್ಟ್ ಸಿರೀಸ್ಗಳು ಎಸ್ಎ ಮೇಲ್ಗಡೆ. ಓಕೆ, ಇವೆಲ್ಲವನ್ನ ನಾವು ಇದ್ರೊಳಗಡೆ ನೋಡ್ತೀವಿ. ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಂದ್ರೆ ಕೆಳಗಡೆ ಆಫೀಸ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕಾಲ್ ಮಾಡಿ ಕೂಡ ನೀವು ಕೇಳಬಹುದು. ವಿಡಿಯೋ ಕ್ರಾಶ್ ಕೋರ್ಸ್ ಕೂಡ ನಡೀತಾ ಇದೆ, ಅದರ ಬಗ್ಗೆನೂ ನೀವು ಮಾಹಿತಿಯನ್ನ ಪಡ್ಕೋಬಹುದು.
ಇನ್ನ ಆಲ್ಟ್ ಆಫ್ ಆನ್ಸರ್ ರೈಟಿಂಗ್ ಇದೆ. ಇಲ್ಲಿ ನಂಬರ್ ಇದೆ ಸರ್, ಈ ನಂಬರ್ಗೆ ಕಾಲ್ ಮಾಡಿ ನೀವು ಈ ನಂಬರ್ಗೆ ನೀವು ಕಾಲ್ ಮಾಡಂಗಿಲ್ಲ, ಈ ನಂಬರ್ PDF ಒಳಗಡೆ ಕಳಿಸ್ಬೇಕು ಆನ್ಸರ್ ಬರೋದು. ಆಮೇಲೆ ನಾವು ಸರಿಯಾದ ಉತ್ತರವನ್ನ ನಿಮಗೂ ಕೂಡ ಕಳಿಸ್ತೀವಿ. ಪ್ರತಿ ತಿಂಗಳು ಪ್ರತಿ ದಿವಸ 3,500 ಇಂದ 4,000 ಆನ್ಸರ್ಗಳನ್ನ ನಾವು ಇವತ್ತು ಚೆಕ್ ಮಾಡ್ತಾ ಇದೀವಿ. ಫ್ರೀ ಆಫ್ ಕಾಸ್ಟ್ ಒಳಗಡೆ 3,500 ಆನ್ಸರ್ಗಳನ್ನ ಚೆಕ್ ಮಾಡ್ತಾ ಇದೀವಿ. ಬಹುಶಃ ಇದು ನಮ್ಮ ರಾಜ್ಯದಲ್ಲೇನೆ ಮೊದಲ ಬಾರಿಗೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ವಶನ್ ಈ ರೀತಿ ಇದೆ: ಕೃಷಿ ಸಂಬಂಧಿ ಹೊಸ ಯೋಜನೆಗಳ ಕುರಿತು ಬರೆಯಿರಿ. ಬರೆದು ಈ ನಂಬರ್ PDF ದಾಗ ಕಳಿಸ್ಬೇಕು. ಈ ಬೆಸ್ಟ್ ಬರೆದಂತ ಒಂದ್ 4-5 ಜನರ ಉತ್ತರವನ್ನ ನಾವು ಅಲ್ಲಿ ಚಾನಲ್ದಾಗ ಹಾಕಿರ್ತೀವಿ. ಅದರಿಂದ ನೀವು ಉತ್ತರ ಹೆಂಗ್ ಬರೀಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಇವತ್ತೊಂದು ಗೋಲ್ಡನ್ ಥಾಟ್ ಇದೆ, ಬಹಳ ಇಂಪಾರ್ಟೆಂಟ್ ಗೋಲ್ಡನ್ ಥಾಟ್ ಸರ್. ಎಲ್ಲರೂ ಇದನ್ನ ನೋಡ್ಲೇಬೇಕು, ಮಿಸ್ ಮಾಡ್ಲೇಬಾರದು. ಯಾಕಂದ್ರೆ ಜಲಸ್, ಇತ್ತೀಚಿನ ದಿನಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಜಲಸ್, ಅಸೂಹೆಗಳು, ಈ ಅಸೂಹೆಯಿಂದ ಉದ್ಧಾರ ಆದಂತವ್ರು ಯಾರೂ ಇಲ್ಲ. ಇದರ ಬಗ್ಗೆ ನಾವು ಇವತ್ತು ನೋಡ್ಲೇಬೇಕು. ಇವತ್ತು ಈ ಒಂದು ವಿಡಿಯೋ ಮುಗಿಯೋ ಹೊತ್ತಲ್ಲಿ ಇದ್ರ ಬಗ್ಗೆ ನಾನು ಹೇಳಿರ್ತೇನೆ. ಆಫೀಸರ್ಸ್ ಅಡ್ಡ ಲರ್ನಿಂಗ್ ಆಪ್ ಕೂಡ ಇದೆ. ಯಾರು ಜಾಯಿನ್ ಆಗ್ತಾ ಇದ್ದೀರಿ ಅವ್ರು ಜಾಯಿನ್ ಆಗ್ಬೋದು. ಫ್ರೀ ಕ್ಲಾಸಸ್ ಕೂಡ ಇದಾವ ಆಪ್ ಸ್ಟೋರ್ ಅಲ್ಲಿ ಇದು ಇರುವಂತದ್ದು. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ತರಗತಿಯನ್ನ ನಾವಿಲ್ಲಿ ಆರಂಭ ಮಾಡೋಣ. ಫಸ್ಟ್ ಏನೈತಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿ. ಇದು ಅಮೆರಿಕದ್ದು ಡ್ರಾಮಾಗಳು ನಡೆಯಕತ್ತಾವ ಸರ್, ಅಮೆರಿಕಾದ ಡ್ರಾಮಾಗಳು. ಯಾಕಂದ್ರೆ ಈಗ ಯುದ್ಧ ನಡೆಯಕತ್ತೈತೆ. ಅಗದಿ ಸಿಂಪಲ್ ಹೇಳವ್, ನಾನು ಭಾರಿ ಸಿಂಪಲ್ ವರ್ಲ್ಡ್ ನಾಗ ಹೇಳಿರ್ತೇನೆ ನಿಮಗ್. ಭಾರಿ ದೊಡ್ಡ ದೊಡ್ಡ ವರ್ಲ್ಡ್ ಗಳನ್ನ ಹಾಕಿ ಕಾಂಪ್ಲೆಕ್ಸ್ ಮಾಡಿ ಪ್ರಚಲಿತ ವಿದ್ಯಮಾನಗಳು ಟಫ್ ಆಗುವಂಗ್ ಮಾಡೋದಲ್ಲ. ಪ್ರಚಲಿತ ವಿದ್ಯಮಾನಗಳೇ ನಿಮ್ಗೆಲ್ಲ ಏನಾಗಿರ್ಬೇಕಪ್ಪ, ಈಸಿ ಆಗಿರ್ಬೇಕು. ಆ ರೀತಿ ಹೇಳುವಂತದ್ದು ನಂದೊಂದು ಉದ್ದೇಶ ಐತಿ. ಏನಿಲ್ಲ, ಈಗ ಒಂದ್ ಕಡೆ ರಷ್ಯಾ ಐತಿ, ಇನ್ನೊಂದು ಕಡೆ ಉಕ್ರೇನ್ ಐತಿ. ಸೊ ಅಮೆರಿಕ ಮತ್ತೆ ಯುರೋಪ್ ಇವರೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರ? ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಇನ್ನ ಸರ್ ರಷ್ಯಾಗೆ ನಾವು ಓಪನ್ ಆಗಿ ಸಪೋರ್ಟ್ ಮಾಡಿಲ್ಲ, ಬಟ್ ಒಳಗಡೆ ನಾವು ರಷ್ಯಾ ಪರವಾಗಿದೀವಿ. ಇದು ಅಮೆರಿಕಕ್ಕೆ ಸಿಟ್ಟು ಬಂದೈತಿ. ಈಗ ಸಿಟ್ಟು ಬಂದ್ ಅವ್ರು ನಮ್ಮ ಮೇಲೆ ಕೆಲವೊಂದಿಷ್ಟು ಸಿಟ್ಟು ಬಯಾಕತ್ತಾರ. ಮೊದ್ಲಿಂದನೂ ಬೈಯಾಕ್ ಶುರು ಮಾಡಿದ್ರು. ಈಗ ಏನ್ ಮಾಡ್ಯಾರಪ್ಪ, ಒಂದು ವರದಿ ಕೊಡೋದು, ಧಾರ್ಮಿಕ ಸ್ವಾತಂತ್ರ್ಯ ವರದಿ. ಮೊದ್ಲೇ ನಮ್ಮ ದೇಶದೊಳಗಡೆ ಏನಾಗತ್ತೈತಿ, ಹಿಂದೂ ಮುಸ್ಲಿಂ ಜಗಳಗಳು ಹೆಚ್ಚಾಗಕತ್ತಾವ. ಅದ್ರೊಳಗಡೆ ಉತ್ತರ ಪ್ರದೇಶದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಮೊನ್ನೆ ಹುಬ್ಬಳ್ಳಿಯಲ್ಲಿ ಇರ್ಬೋದು, ಹಿಂದೂ ಮುಸ್ಲಿಂ ಗಲಾಟೆಗಳು ಇವೆಲ್ಲ ಜಾಸ್ತಿ ಆಗ್ತಾ ಇದಾವೆ ನೋಡಿ. ಈ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಧಕ್ಕೆ ಆಗ್ತಾ ಇದೆ, ಈ ದೇಶಗಳು ಸರಿ ಇಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಡಕ್ ನಿಂತಿದ್ದಾರೆ ನಮ್ಮ ಮೇಲೆ. ಯಾರಿಗೆ? ಅಮೆರಿಕದವ್ರು ಕೊಡೋರು. ಇಡ್ ದಿವ್ಸ ಏನಾದ್ರೂ ಕೊಡ್ತಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರ ಪರವಾಗಿದ್ದೀವಿಲ್ಲ ನಾವು. ಅವ್ರ ಪರವಾಗಿಲ್ಲ ಅಂದ ಕೂಡ ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ದೊಡ್ಡ ತಪ್ಪುಗಳಾಗಿ ಕಾಣಿಸ್ತಾವ. ಸೇಮ್ ಸರ್, ಏನ್ ದೊಡ್ಡದಲ್ಲ. ಈಗ ನಮಗೂ ಯಾರೋ ಒಬ್ರು ಫ್ರೆಂಡ್ ಅದಾರ ಅಂತ ತಿಳ್ಕೊಡ್ರಿ, ನಮಗ್ ಅವರಿಂದ ಬಹಳ ಅನುಕೂಲತೆ ಐತಿ ಅಂತಂದ್ರೆ ಅವ್ರು ನಮಗ್ ಬೈದ್ರು ಬೈಸ್ಕೋತೀವಿ, ಏನಾರ ಅಂದ್ರು ಅನ್ಸ್ಕೋತೀವಿ. ಬಟ್ ಅವರಿಂದ ನಮಗೆ ಏನೂ ಯೂಸ್ ಇಲ್ಲ ಅನ್ನೋದು ಗೊತ್ತಾದಾಗ ಸಣ್ಣ ತಪ್ಪುಗಳು ಕೂಡ ದೊಡ್ಡವಾಗ್ತಾವ. ಇಷ್ಟೇ ಸರ್, ನಮ್ಮ ನಾರ್ಮಲ್ ಸಂಬಂಧಗಳು ಹಂಗೆ, ವಿದೇಶಾಂಗ ಸಂಬಂಧಗಳು ಇಷ್ಟೇ. ನಮಗೆ ಇನ್ನೊಬ್ಬರಿಂದ ಲಾಭ ಐತಪ್ಪ ಅಂತಂದ್ರೆ ನಾವು ಏನು ಅವ್ರ ಏನಂದ್ರು ಅನ್ನಿಸ್ಕೋತೀವಿ. ಅಕಸ್ಮಾತ್ ಅವರಿಂದ ಏನೂ ಲಾಭ ಇಲ್ಲಪ್ಪ ಅಂದಾಗ ಅವ್ರು ಇಷ್ಟ ಸಣ್ಣದ್ ಮಾಡ್ರು ಅದನ್ನ ದೊಡ್ಡದ್ ಮಾಡಿ ನಾವು ಸಂಬಂಧ ಮುರ್ಕೊಳಕ್ ನಿಲ್ತೀವಿ. ಆಫ್ಟರ್ ಆಲ್ ಸರ್, ಎಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ 99% ಸರ್ ಇಲ್ಲಿ ಏನಾಗ್ತಾ ಇದೆ, ಜಗತ್ತು ನಡೀತಾ ಇರೋದು ಅವಶ್ಯಕತೆಯ ಮೇಲೆ ನಡೀತಾ ಇದೆ. ಅವಶ್ಯಕತೆಗೆ ತಕ್ಕಂಗೆ ಸ್ನೇಹ ಬೆಳೀತದೆ, ಅವಶ್ಯಕತೆಗೆ ತಕ್ಕಂಗೆ ಪ್ರೀತಿ ಬೆಳೀತದೆ, ಅವಶ್ಯಕತೆಗೆ ತಕ್ಕಂಗೆ ವಿಶ್ವಾಸ ಬೆಳೀತದೆ. ಅವಶ್ಯಕತೆ ಇಲ್ಲಾಂದ್ರೆ ವಿಶ್ವಾಸ ಇಡುವುದಿಲ್ಲ ಯಾರು, ಇರೋದು. ಓಕೆ, ದಿಸ್ ಈಸ್ ಬೇರ್ ಟ್ರೂತ್. ಕೆಲವು ಜನ ಹೇಳ್ಬೋದೇ ಹಂಗೇನಿಲ್ಲ ಸರ್, ಏನೂ ಇಲ್ಲ. ಅವಶ್ಯಕತೆ ಇತ್ತಂದ್ರೆ ಎಲ್ಲಾರು ಫ್ರೆಂಡ್ಸೇ, ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಎಲ್ಲಾರು ದುಶ್ಮನನೇ. ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ ಯುದ್ಧಗಳಾಗಿ ಪರಿವರ್ತನೆ ಆಗ್ತಾವ ಸರ್. ಇಷ್ಟೇ. ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಅಮೆರಿಕಾದವ್ರಿಗೆ. ಅವ್ರು ಸಪೋರ್ಟ್ ಮಾಡ್ಲಿ ಅಂದ್ರೆ ತಲೆ ಔಟ್ ಆಗ್ತೈತೆ ಅವ್ರದ್ದು. ಇಷ್ಟೇ. ಈಗ ನೋಡ್ರಿ, ನಮ್ಮನ್ನ CPC ಪಟ್ಟಿಗೆ ಸೇರ್ಸಕ್ ನಿಂತಾರೀಗ ಅವ್ರು, ಭಾರತ ದೇಶವನ್ನು. CPC ಅಂದ್ರೇನು? ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್. ನೋಡ್ರಿ, ನಮ್ಮ ದೇಶದೊಳಗಡೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ಉಲ್ಲಂಘನೆ ಆಗಕತ್ತಾವ. ನಮ್ಮನ್ನ CPC ಪಟ್ಟಿಗೆ ಸೇರಿಸಿ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಮಾಡ್ಕೊಳತ್ತಾರ. ಪಾಕಿಸ್ತಾನದಾಗ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆ ಆಗ್ತಾ ಇಲ್ಲ ಅಂತ. ಶಬಾಷ್. ಓಕೆ, ಅಮೆರಿಕಕ್ಕೆ ನಾವು ಒಂದ್ ಏನಾರು ನಿಜವಾಗ್ಲೂ ಪ್ರಶಸ್ತಿಗಳನ್ನ ಕೊಡ್ಬೇಕು. ಒಂದು ದೊಡ್ಡ ರಾಷ್ಟ್ರವಾಗಿ ಜಗತ್ತಿಗೆ ದೊಡ್ಡಣ್ಣ ಸಣ್ಣಣ್ಣ ಅನ್ಕೊಂತ ಇಂಥ ಪಾಲ್ತು ಕೆಲಸ ಮಾಡಕ್ ನಂಬರ್ 1 ಅದ. ನಮಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾವು ಅವ್ರನ್ನ ಆ ಲಿಸ್ಟಿಗೆ ಸೇರಿಸ್ತೀವಿ, ಈ ಲಿಸ್ಟಿಗೆ ಸೇರಿಸ್ಕೊಡ್ರಿ. ಲಿಸ್ಟ್ ಬರ್ಕೋತ್ ಕುಂಡ್ರೆ ನಾವೇನ್ ಮಾಡೋಣ? ಓಕೆ, ಯಾವ ಲಿಸ್ಟಿಗೆ ಸೇರಿಸಿದ್ರು ನಾವು ಈಗ ಸದ್ಯ ಯಾವ ದೇಶದ ಪರವಾಗಿಯೂ ತಲೆ ಕೆಡಿಸ್ಕೊಳ್ಳೋ ಲೆವೆಲ್ ಅಲ್ಲಿ ಭಾರತ ದೇಶ ಇಲ್ಲ. ನಮ್ದೇ ಆದಂತ ನಮ್ಮ ಫಾರಿನ್ ಪಾಲಿಸಿ ಇದೆ, ನಾವು ಮಾಡ್ಕೊಂತ ಹೋಗ್ತೀವಿ ಅಷ್ಟೇ. ಒದರ್ಕೊಳ್ಳೋರು ಒದರ್ಕೊಂತ ಹೋಗ್ಲಿ, ಉರ್ಕೊಳ್ಳೋರು ಉರ್ಕೊಂತ ಹೋಗ್ಲಿ, ನಮಗೇನಾಗೋದೈತಿ. US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಸತತ 2ನೇ ವರ್ಷಕ್ಕೆ ಈಗ ಶಿಫಾರಸು ಮಾಡಿರುವಂತದ್ದು. ಇದ್ರ ಒಳಗಡೆ ಸರ್ US ಸ್ಟೇಟ್ ಡಿಪಾರ್ಟ್ಮೆಂಟ್ 2021ರಾಗನೇ ಮಾನವ ಹಕ್ಕುಗಳ ಕುರಿತು ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡಿತ್ತು. ಸರ್ ಇವು ಎಲ್ಲ ಕಾಮನ್,
ನಿಮಗ ಒಂದ್ ಮಾತು ಹೇಳ್ತೇನೆ ನಾನು, ಅಮೆರಿಕ ಮತ್ತೆ ಸರ್ ಇಂಡಿಯಾದೊಳಗಡೆ ಧಾರ್ಮಿಕ ಕಲಹಗಳು ಬಾಳ ಆಗಕತ್ತಾವ ಸರ್. ಹೌದಾ, ಧಾರ್ಮಿಕ ಕಲಹಗಳು ಬಾಳ ಆಗಕತ್ತಾವ. ಅದಕ್ಕೆ ಮುಂದಿನ ವರ್ಷ ಎಲೆಕ್ಷನ್ ಇರೋದನ್ನು ಒಂದು ಕಾರಣ ಇರಬಹುದು. ತಜ್ಞರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅಲ್ಲ, ತಜ್ಞರ ಅಭಿಪ್ರಾಯ. ಎಲೆಕ್ಷನ್ ಬಂದಾಗ ಧಾರ್ಮಿಕ ಜಗಳಗಳು ಹೆಚ್ಚಾಗ್ತವ, ಓಟ್ಗಳನ್ನ ರಾಜಕಾರಣಿಗಳು ಇರಬಹುದು. ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ನಮ್ಮಲ್ಲಿ ಧರ್ಮ ಜಾತಿ ನಡು ಜಗಳ ಹಚ್ತಾರ. ಅಮೆರಿಕಾದೊಳಗೆ ಯಾರ ನಡು ಜಗಳ ಹಚ್ತಾರ? ಕರಿಯರು ಬಿಳಿಯರು ಸರ್. ಅಮೆರಿಕದ ಕರಿಯರು ಬಿಳಿಯರ ನಡು ಯಾವುದೇ ಜಗಳಿಲ್ಲ. ಅದೇ ಮೊನ್ನೆ ಟ್ರಂಪ್ ಬೈಡನ್ ಎಲೆಕ್ಷನ್ ಬಂದಾಗ ಕರಿಯರು ಬಿಳಿಯರು ನಡು ಜಗಳ ಬಂತು. ಪೊಲೀಸರೆಲ್ಲರೂ ಸೇರ್ಕೊಂಡು ಸರ್ ಒಬ್ಬ ಕರಿಯನನ್ನ ಅವನು ಕುತ್ತಿಗೆ ಮೇಲೆ ಕಾಲಿಟ್ಟು ಅವ್ನು ಸಾಯಿಸಿ ಇದನ್ನೆಲ್ಲ ಮಾಡ್ರು. ಮತ್ತೆ ಅವರಲ್ಲೂ ಕೂಡ ಮಾನವ ಹಕ್ಕುಗಳು ಉಲ್ಲಂಘನೆ ಅದು. ಎಲೆಕ್ಷನ್ ಟೈಮ್ನಾಗ ಇವು ಯಾವುದೇ ದೇಶ ಇದ್ರು ಆಗೋವನ್ನೇ ಸರ್. ಓಕೆ, ಬಟ್ ಏನಾಗ್ತೈತೆ ಅಂದ್ರೆ ನಮ್ ಜೊತೆ ಅವ್ರು ಫ್ರೆಂಡ್ಲಿ ಇದ್ರು ನಾವು ಅದನ್ನ ನೋಡಲ್ದವ್ರಂಗ್ ಇರ್ತೀವಿ. ಅವ್ರು ನಮ್ ಜೊತೆ ಭಾರಿ ದುಶ್ಮನಿ ಇದ್ರು ಸಣ್ಣದನ್ನು ದೊಡ್ಡದ್ ಮಾಡ್ತೀವಿ. ಇಷ್ಟೇ, ನಥಿಂಗ್ ಮೋರ್ ದನ್ ದಿಸ್. ಇರೋದು ಸರ್ ಜಗತ್ತು. ಅವಶ್ಯಕತೆ ಬಹಳ ಇಂಪಾರ್ಟೆಂಟ್. ಅವಶ್ಯಕತೆಗೆ ಅನುಗುಣವಾಗಿ ಇವತ್ತು ಇಡೀ ಜಗತ್ತು ನಡೀತಾ ಇದೆ. ವೆದರ್ ಇಟ್ ಇಸ್ ಇಂಡಿಯಾ, ವೆದರ್ ಇಟ್ ಇಸ್ ಯುನೈಟೆಡ್ ಸ್ಟೇಟ್ಸ್, ವಾಟ್ ಎವರ್ ದ ಕಂಟ್ರಿ ಮೇ ಬಿ, ನಡೀತಾ ಇದೆ ಇರ್ಲಿ. ಸರ್ USCIRF ಅಂತಂದ್ರೆ ಏನು? USCIRF ಅಂತಂದ್ರೆ ಏನ್ ಸರ್? ಇದು US ಫೆಡರಲ್ ಸರ್ಕಾರದ ಒಂದು ಸ್ವತಂತ್ರ ಆಯೋಗ ಇದೆ. ದೇಶಗಳಲ್ಲಿ ಧರ್ಮ ಅಥವಾ ನಂಬಿಕೆಯ ಸ್ವಾತಂತ್ರ್ಯದ ಸಾರ್ವತ್ರಿಕ ಹಕ್ಕನ್ನ ರಕ್ಷಣೆ ಮಾಡ್ತಾರೆ. ಅವ್ರ ದೇಶದಾಗ ರಕ್ಷಣೆ ಮಾಡ್ಕೊಳಕ್ ಆಗವಲ್ತು, ಇನ್ ನಮ್ ದೇಶದಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಇದು US ಕಾಂಗ್ರೆಸ್ಗೆ ಸಲಹಾ ಸಮಿತಿ. ಕಾಂಗ್ರೆಸ್ ಅಂದ್ರೆ US ಒಳಗಡೆ ಸಂಸತ್ತು ಅಂತ ಅರ್ಥ. ಸಂಸತ್ತನ್ನ ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅಂದ್ರೆ ಒಂದು ರಾಜಕೀಯ ಪಕ್ಷದ ಹೆಸರು ಮತ್ತದು. ನಮ್ಮಲ್ಲಿ ಕಾಂಗ್ರೆಸ್ ಅಂದ್ರೆ ಪೊಲಿಟಿಕಲ್ ಪಾರ್ಟಿ, ಅವರಲ್ಲಿ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್. ಓಕೆ, ನೆಕ್ಸ್ಟ್, ವಾಷಿಂಗ್ಟನ್ DC ಅಲ್ಲಿ ಪ್ರಧಾನ ಕಚೇರಿಯನ್ನ ಇದು ಹೊಂದಿರುವಂತದ್ದು. 1998ರಲ್ಲಿ US ಸರ್ಕಾರದಿಂದ ಇದು ಸ್ಥಾಪನೆ ಮಾಡಿದಾರ. ಎದಕ್ ಮಾಡಿದಾರಪ್ಪ ಸ್ಥಾಪನೆ? ಉದ್ದೇಶ ಏನು? ಬೇರೆ ದೇಶಗಳ ಬಗ್ಗೆ ಒಣ ಉಸಾಬರಿ ಮಾಡಕ್ಕೆ. ಓಕೆ, ನೆಕ್ಸ್ಟ್, ಈ ವರದಿ ಒಳಗಡೆ ಏನೇನು ಹೇಳ್ಯಾರಪ್ಪ ಕೇಳ್ರಿ. ಅದೊಂದು ವರದಿ ಏನಪ್ಪಾ ಅಂತಂದ್ರೆ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್, ನಿರ್ದಿಷ್ಟ ಕಾಳಜಿಯ ದೇಶ ಧಾರ್ಮಿಕ ಸ್ವಾತಂತ್ರ್ಯದ ತೀವ್ರ ಉಲ್ಲಂಘನೆಯಲ್ಲಿ ತೊಡಗಿರುವ ರಾಷ್ಟ್ರವನ್ನ ಈ ಗುಂಪಿಗೆ ಸೇರಿಸ್ತಾರೆ. ಈಗ ನಮ್ಮನ್ನ ಆ ಗುಂಪಿಗೆ ಸೇರಿಸಿರಿ ಏನಾಗ್ತೈತೆ ಸರ್? ಏನೂ ಆಗಂಗಿಲ್ಲ. ಒಂದ್ ದಿವ್ಸ ಕರೆಂಟ್ ಅಫೇರ್ಸ್ನಾಗ ಬರ್ತೈತಿ, ಹೋಗ್ತೈತೆ ಅಷ್ಟೇ. ಡೋಂಟ್ ವರಿ ಅಬೌಟ್ ದಟ್. ಸ್ಪೆಷಲ್ ವಾಚ್ ಲಿಸ್ಟ್, ವಿಶೇಷ ವೀಕ್ಷಣೆಯ ಪಟ್ಟಿ. ಸ್ಪೆಷಲ್ ವಾಚ್ ಲಿಸ್ಟ್ ಸರ್, ದೇಶವು ಎಲ್ಲಾ CPC ಮಾನದಂಡಗಳನ್ನ ಪೂರೈಸೋದಿಲ್ಲ ಅಂತ ಹೇಳಿ ಪರಿಗಣನೆಯಲ್ಲಿ ಮಾಡಲಾಗ್ತದೆ. ಆಮೇಲೆ ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯ ತೀವ್ರ ಉಲ್ಲಂಘನೆಯಲ್ಲಿ ಇಲ್ಲಿ ತೊಡಗಿರ್ತದೆ ಅಂತ ಹೇಳಿ ವ್ಯಾಖ್ಯಾನಿಸಬಹುದು. ಎಲ್ಲ ಸರ್ ಹಿಂಗೆ ಇದು ಇರುವಂತ ಸ್ಪೆಷಲ್ ವಾಚ್ ಲಿಸ್ಟ್ ಒಳಗಡೆ ಇರುವಂತ. ನೆಕ್ಸ್ಟ್, ಇತ್ತೀಚೆಗೆ ಅವರು ಶಿಫಾರಸು ಮಾಡಿದ್ದಾರೆ ಸರ್. ಇತ್ತೀಚೆಗೆ ಭಾರತವನ್ನ ಬಿಟ್ಟು ಮತ್ತೆ ಅಫ್ಘಾನಿಸ್ತಾನ, ನೈಜೀರಿಯಾ, ಸಿರಿಯಾ, ವಿಯೆಟ್ನಾಂ ಜೊತೆಗೆ ಭಾರತ ದೇಶವನ್ನು ಇದ್ರೊಳಗಡೆ ಸೇರಿಸ್ಬೇಕಂತ ಹೇಳಿ ಒಂದು ಶಿಫಾರಸನ್ನ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಸರ್ ಅಲ್ಲಿ ಪಟ್ಟಿ ನವೀಕರಣ ಮಾಡಿದ್ದಾರೆ. ಅದರೊಳಗಡೆ ಮಯನ್ಮಾರ್, ಚೈನಾ, ಎರಿಟ್ರಿಯಾ, ಇರಾನ್, ಉತ್ತರ ಕೊರಿಯಾ, ಪಾಕಿಸ್ತಾನ್, ರಷ್ಯಾ, ಸೌದಿ ಅರೇಬಿಯಾ, ತಜಿಕಿಸ್ತಾನ್, ತುರ್ಕಮೇನಿಸ್ತಾನ್ ಇವೆಲ್ಲ ಇದ್ರೊಳಗಡೆ ಇರ್ತಕ್ಕಂತಹ ದೇಶ. ಇನ್ನ ನೆಕ್ಸ್ಟ್ ಸರ್ ಇಲ್ಲಿ ನೋಡ್ರಿ, ಅಲ್ಜೀರಿಯಾ ಮತ್ತು ಕ್ಯೂಬಾ ಮತ್ತು ನಿಕಾರ್ಗುವಾ ದೇಶಗಳನ್ನ 2021ರಲ್ಲಿ ಪಟ್ಟಿಯಲ್ಲಿ ಇರಿಸಲಾಗಿದೆ. ಇತರ ದೇಶಗಳಂತಂದ್ರೆ ವೀಕ್ಷಣೆಯ ಪಟ್ಟಿಯಲ್ಲಿ ಅಜರ್ಬೈಜಾನ್, ಈಜಿಪ್ಟ್, ಇಂಡೋನೇಷ್ಯಾ, ಇರಾಕ್, ಕಜಕಿಸ್ತಾನ್, ಮಲೇಷಿಯಾ, ಟರ್ಕಿ, ಉಜ್ಬೇಕಿಸ್ತಾನ್. ಆಲ್ಮೋಸ್ಟ್ ಜಗತ್ತ ಐತಿ ಇದ್ರೊಳಗಡೆ. ಸೇರಿಸ್ರಿ, ಏನ್ ಮಾಡಕ್ ಬರುದಿಲ್ಲ. ಅವ್ರು ಸೇರಿಸ್ತಾರ, ಇವ್ರು ಸೇರಿಸ್ತಾರ ಸರ್. ನಮ್ಮ ದೇಶಕ್ಕೆ ಏನ್ ಬೇಕು, ನಮ್ಮ ದೇಶದಲ್ಲಿ ಏನ್ ಮಾಡ್ಬೇಕು, ನಮ್ಮ ದೇಶದಲ್ಲಿ ಜನರಿಗೆ ಏನ್ ಮಾಡ್ಬೇಕಲ್ಲ ಆ ಸರ್ಕಾರ ಮಾಡ್ತಾ ಇರ್ತದೆ. ಅದನ್ನ ಯಾವುದೇ ಸರ್ಕಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಕ್ ಬರುದಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದದು. ಓಕೆ, ಅವ್ರಂತಾರ ಇವ್ರಂತಾರ ಅಂತ ಹೇಳಿ ನಮ್ಮ ಪಾಲಿಸಿಗಳನ್ನ ಚೇಂಜ್ ಮಾಡಕ್ ಬರುದಿಲ್ಲ ಅಷ್ಟೇ. ನೆಕ್ಸ್ಟ್ ಸರ್, ಕರ್ನಾಟಕದಲ್ಲಿ ಮತಾಂತರ ವಿರೋಧಿ ಕಾನೂನುಗಳನ್ನು ಕೂಡ ಇವ್ರು ಎತ್ತಿ ಹಿಡಿದಿದ್ದಾರೆ. ಅಕ್ಟೋಬರ್ 2021ರಲ್ಲಿ ಕರ್ನಾಟಕ ರಾಜ್ಯ ಚರ್ಚ್ಗಳು ಮತ್ತು ಪಾದ್ರಿಗಳ ಸಮೀಕ್ಷೆಗೆ ಆದೇಶವನ್ನ ಮಾಡಿತ್ತು. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಹಿಂದೂಗಳನ್ನ ಹುಡುಕಕ್ ಮನಿಗೆಲ್ಲ ಹೋಗಿ ತಪಾಸಣೆ ಮಾಡ್ಕೊಂಡ್ ಬಂದಿದ್ದಾರೆ. ಈ ವಿಷಯ ಕೂಡ ಸರ್ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಸ್ತಾಪವನ್ನ ಮಾಡಿರುವಂತದ್ದು. USCRF ನ ಶಿಫಾರಸುಗಳು US ಸರ್ಕಾರದ ಮೇಲೆ ಬದ್ಧವಾಗಿದವೆ? ಇಲ್ಲ. ಇವ್ರೇನ್ ತಗೋತಾರಲ್ಲ USCIRF ದವರು, ಈ ನಿರ್ಧಾರಗಳನ್ನ ಅನುಷ್ಠಾನ ಮಾಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಇಲ್ಲ. ಮಾಡಬಹುದು, ಮಾಡದೇನೂ ಇರಬಹುದು. ಬಟ್ ಒಂದೇನಪ್ಪಾ ಅಂತಂದ್ರೆ ಇವು ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕವಾಗಿ ದ್ವಿಪಕ್ಷೀಯ ಮತ್ತು ಕಾರ್ಯತಂತ್ರದ ಕಾಳಜಿಗಳನ್ನ ಇಲ್ಲಿ ಕೂಡ ಗಣನೆಗೆ ತೆಗೆದುಕೊಳ್ತಾರ. ಬಟ್ ಅದನ್ನ ಅಮೆರಿಕ ಬೇಕಂದ್ರೆ, ಸರ್ಕಾರ ಬೇಕಂದ್ರೆ ಅದನ್ನ ಅನುಷ್ಠಾನ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ಇವೆಲ್ಲ ಭಾರತವನ್ನ ಸ್ವಲ್ಪ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಾರಿಕೆಗಳು ಅವೆಲ್ಲ ಬರತ್ತವ್ ಸರ್. ನೀವು ಸಾಧನೆ ಮಾಡಕ್ ಹೊಂಟಾಗ
ಓಕೆ, ಸೊ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾದಾಗ ಅವೆಲ್ಲ ಬಂದೇ ಬರ್ತಾವ, ಅವುಗಳನ್ನ ಎದುರಿಸಲೇಬೇಕು, ಅವಕ್ಕೆಲ್ಲ ಹೆದರಬಾರ್ದು. ಭಾರತ ದೇಶ ಇರಲಿ, ವೈಯಕ್ತಿಕವಾಗಿ ನೀವು ಇರಲಿ, ವಿ ಹ್ಯಾವ್ ಟು ಫೇಸ್ ಇಟ್. ನೆಕ್ಸ್ಟ್ ಇನ್ನು ನಾವು ಏನ್ ಮಾಡಿದೀವಿ ಅಂತಂದ್ರೆ, ಸರ್ ಇದನ್ನ ನಾವು ಖಂಡಿಸಿದೀವಿ, ಈ ಗ್ರೇಡಿಂಗ್ ವ್ಯವಸ್ಥೆನೆ ತಪ್ಪೈತೆ ಅಂತ ಹೇಳಿ ನಾವು ಹಿಂದಿನಿಂದ ಮಾತಾಡ್ಕೊಂತ ಬಂದಿದೀವಿ. ನಮ್ಮ ಜೈಶಂಕರ್ ಅವರಂತೂ ಫುಲ್ ಗರಂ ಆಗ್ಬಿಟ್ರಿ. ಜೈಶಂಕರ್ ಅವ್ರು ಏನ್ ಮಾಡಿದಾರಪ್ಪ, ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್, ಮೊದಲು ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದನ್ನಿದ್ರು, ಯಾವುದು ಕಾರ್ಯದರ್ಶಿ ಇದ್ರು, IFS ಆಫೀಸರ್ ಅವರು. ಈಗಂತೂ ಸಿಕ್ಕಾಪಟ್ಟೆ ಸೀಟ್ ಬಂದೈತೆ. ಅವ್ರಿಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ದಿಸ್ ಈಸ್ ಅನ್ ಆರ್ಗನೈಸೇಷನ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಅಮೆರಿಕಾದವ್ರಿಗೆ ಇಂಥ ಒಣ ಹೊಸಾಬರಿಗಳು ಬಾಳ ಬೇಕು. ಸುಮ್ನೆ ಲಿಸ್ಟ್ ಮಾಡೋದು, ಅದ್ರಾಗ ಹೆಸರು ಹಾಕೋದು, ಹಾಕೋರೆ ಅಂತಾರ ಅವ್ರು. ಸೊ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಇವೇನಾದ್ರೂ ಶಿಫಾರಸುಗಳನ್ನ ಅನುಷ್ಠಾನ ಮಾಡಿದ್ರೆ ಭಾರತದ ಮೇಲೆ ಅಮೆರಿಕಾದ ನಿಲುವು ಸ್ವಲ್ಪ ಚೇಂಜ್ ಆಗ್ಬೋದು. ಮತ್ತೆ ಹಿಂಗ್ ಮಾಡಕ್ ಕಾರಣ ಏನಂತಂದ್ರೆ, ನಾವು ರಷ್ಯಾವನ್ನ ಬೆಂಬಲಿಸ್ತಾ ಇದೀವಿ. ಸೊ ಇದು ಬಹಳ 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 ಅವ್ರಿಗೆ ಸಿಕ್ಕಾಪಟ್ಟೆ ತ್ರಾಸ ಕೊಡ್ತಾ ಇದೆ ಅಮೆರಿಕಾದವ್ರು. ಅದಕ್ಕಾಗಿ ಇಂಥವೆಲ್ಲ ಪರಿಣಾಮಗಳನ್ನ ಮಾಡ್ತಾ ಇದಾರ. ನೆಕ್ಸ್ಟ್ ಸರ್, ವೆರಿ ಇಂಪಾರ್ಟೆಂಟ್, ಕುರಿಲ್ ದ್ವೀಪಗಳು ಅಂತ ಬರ್ತಾವ. ಯಾವ ಬರ್ತಾವಪ್ಪ ಇಲ್ಲಿ? ಕುರಿಲ್ ಐಲ್ಯಾಂಡ್ಸ್. ನೋಡ್ರಿ ಇವ್ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಜಪಾನ್ ಕಡೆ ಬರ್ತಾವ. ಇಲ್ಲಿ ಹೈಲೈಟರ್ ತಗೋತೀನಿ ತಡ್ರಿ ಒಂದ ನಿಮಿಷ. ಇದು ಜಪಾನ್ ಸರ್, ಇದು ಜಪಾನ್. ಈ ಜಪಾನ್ದೊಳಗಡೆ ಒಂದಿಷ್ಟು ದ್ವೀಪಗಳದಾವ. ಹೊಕಾಯ್ಡೋ, ಹಾನ್ಶು, ಶಿಕೋಕು, ಕ್ಯೂಶು. ಹೊಕಾಯ್ಡೋ, ಹಾನ್ಶು, ಶಿಕೋಕು, ಕ್ಯೂಶು 4 ದ್ವೀಪಗಳಿದಾವ. ಈ ದ್ವೀಪಗಳಾದ್ಮೇಲೆ ಈ ಕಡೆ ಸೈಡ್ ಚೈನಾ ಇದೆ, ಈ ಕಡೆ ಸೈಡು ರಷ್ಯಾ ಇದೆ. ಇದು ಕೂಡ ರಷ್ಯಾನೇ ಇದೆ, ಗ್ರೀನ್ ಪಾರ್ಟ್. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲೊಂದಿಷ್ಟು ದ್ವೀಪಗಳಿದ್ದು. ಈ ದ್ವೀಪಗಳು 2ನೇ ಮಹಾಯುದ್ಧದಿಂದನೂ ಸ್ವಲ್ಪ ಜಗಳದಾಗದವು. ಇದು ರಷ್ಯಾದವರು ನಮ್ಮು ಅಂತಾರ, ಆಮೇಲೆ ಜಪಾನ್ದವರು ನಮ್ಮು ಅಂತಾರ. ಈ ದ್ವೀಪಗಳನ್ನ ನಾವೇನಂತ ಕರಿತೀವಿ? ಕುರಿಲ್ ದ್ವೀಪಗಳು ಅಂತ ಕರಿತೀವಿ. ಇವು ಈ ಕಡೆ 2 ಪಾರ್ಟ್ ಮಾಡ್ಯಾರ. ಇವು ದಕ್ಷಿಣದ ದ್ವೀಪಗಳು, ಇವು ಉತ್ತರದ ದ್ವೀಪಗಳು. ಈ ಉತ್ತರದ ದ್ವೀಪಗಳನ್ನ ರಷ್ಯಾದವ್ರು ತಗೊಂಡಾರ, ಬಟ್ ಈ ದಕ್ಷಿಣದ ದ್ವೀಪಗಳನ್ನು ನಮ್ಮು ಅಂತ ಹೇಳಿ ರಷ್ಯಾದವ್ರು ಹೇಳಕತ್ತಾರ. ಹಾಗಾಗಿ ರಷ್ಯಾ ಮತ್ತೆ ಜಪಾನ್ ನಡುವೆ ಏನೈತಪ್ಪ, ಅದು ಜಗಳ ಐತಿ. ಈಗ ಅದು ಮತ್ತೆ ಮುನ್ನೆಲೆಗೆ ಬಂದೈತಿ. ಯಾಕ? ಮತ್ತೆ ರಷ್ಯಾ ಉಕ್ರೇನ್ ಸರ್, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದೊಳಗಡೆ ಈಗ ರಷ್ಯಾನ ಒಟ್ಟ ಹೆಂಗಾರ ಮಾಡಿ ಅಪೋಸ್ ಮಾಡ್ಬೇಕು. ಅದಕ್ಕೆ ಅಮೆರಿಕಾದವರು ಸರ್ ಯಾರಿಗೆ ಜಪಾನ್ದವ್ರಿಗೆ ಫೋನ್ ಮಾಡಿ ಹೇಳಿದಾರೆ, ಸರ್ ಅದು ಹಳೇದು ಕರೆಂಟ್ ಅಫೇರ್ಸ್ ಇತ್ತಲ್ಲ ಮರ್ತಿದ್ದೀರನ್ನೋದನ್ನ. ಯಾವ ಸರ್? ಕುರಿಲ್ ದ್ವೀಪಗಳು. ಕುರಿಲ್ ದ್ವೀಪ ರಷ್ಯಾದವ್ರು ನಮ್ಮ ಅನ್ನಕತ್ತಾರ, ಅದನ್ನ ಮತ್ತೆ ಹೊಳೆ ತೆಗಿರಿ, ಕರೆಂಟ್ ಅಫೇರ್ಸ್ನಾಗ ಬರ್ಲಿ, ಮತ್ತೆ ಯೂಟ್ಯೂಬ್ನಾಗ ಬರ್ಲಿ, ಸರ್ ಹೇಳ್ತಾರ ಅದನ್ನ. ಮತ್ತೆ ಅದನ್ನ ಹೊಳ್ಳಿ ಜಗಳ ತೆಗಿವ್ನಿ. ಅವ್ನು ಹೆಂಗಾರ ಮಾಡಿ ನಮ್ಮ ಕಡೆ ತಕೊಂಡು ಏನಾರ ಮಾಡಿ ರಷ್ಯಾನ ಒಟ್ಟಿಗೆ ಸರ್ ಏನ್ ಮಾಡೋದು, ಅವ್ರ ಮೇಲೆ ಅಪವಾದನೆ ಕುಣಿಸೋದು. ಯಾರ್ದಿದ್ದು ಕೆಲಸ? ಅಮೆರಿಕದ. ಅದಕ್ಕೆ ಅಮೆರಿಕ ಒಂದ್ ಕಡೆ ತಾವು ಒಂದು ಲಿಸ್ಟ್ ಮಾಡ್ಕೊಂತ ನಮ್ಮ ಹಿಂದೆ ಬರಾಕತ್ತಾರ. ಆಮೇಲೆ ಜಪಾನ್ದವ್ರಿಗೆ ಏನ್ ಮಾಡಿದಾರ, ಕುರಿಲ್ ದ್ವೀಪಗಳಿಗೆ ಬೆನ್ನತ್ರಿ, ರಷ್ಯಾದವ್ರನ್ನ ಬಿಡಬೇಡ್ರ ಅಂತ ಅವ್ರಿಗೆ ಹೇಳತ್ತಾರ. ಅವೆಲ್ಲ ಮಾಡ್ತಾ ಇದಾರೆ. ಅಮೆರಿಕ ಮಾಡೋದು ಸರಿಯಲ್ಲ. ಯಾಕಂದ್ರೆ ಅಮೆರಿಕ ಹಿಂದಿದೆ ಅಂತಾನೆ ಉಕ್ರೇನ್ದವ್ರು ಯುದ್ಧ ಮಾಡಕ್ ಬಂದ್ರು ಪಾಪ. ಈಗ ಉಕ್ರೇನ್ದವ್ ಸತ್ಯಾನಾಶ ಆಗಾಕತ್ತವು. ಅವ್ರಿಗೆ ಸಪೋರ್ಟ್ ಮಾಡಕ್ ವಲ್ರಿ ಇವ್ರು, ಅವು ಸಾಯಾಕತ್ತವ. ಇವ್ರು ಇಲ್ಲಿ ರಷ್ಯಾನ ಏನೇನಾರ ಪಾಲ್ತು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡ್ ಕುಂತಾರ. ಹಿಂಗ್ ಮಾಡೋದ್ರಿಂದ ಅಮೆರಿಕ ವಿಸ್ ಲೂಸ್ ಇಟ್ಸ್ ರೆಲೆವೆನ್ಸ್ ಅಂಡ್ ಡಿಗ್ನಿಟಿ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್. ಒಂದು ವ್ಯಕ್ತಿತ್ವ ಇದೆ ಅಮೆರಿಕಕ್ಕೆ, ಆ ವ್ಯಕ್ತಿತ್ವ ಘನತೆ ಹಾಳಾಗ್ತಾ ಇದೆ. ಜೋ ಬೈಡನ್ ಬಂದು ಬಹಳ ದೊಡ್ಡ ಏನೋ ಭಾರಿ ಕೆಲಸ ಮಾಡ್ತಾರ ಅಂತ ಹೇಳಿ ಬಹಳ ಭರವಸೆ ಇತ್ತು. ಆಕ್ಚುಲಿ ಒಬಾಮಾ ಟೈಮಲ್ಲೆಲ್ಲ ಬಹಳ ಚೆನ್ನಾಗಿ ವರ್ಕ್ ಮಾಡಿದಂತ ವ್ಯಕ್ತಿ ಸರ್. ಬಟ್ ಇವತ್ತು ಅವರು ಬಹಳ ಅಂದ್ರೆ ಬಹಳ ಬಕ್ವಾಸ್ ವರ್ಕ್ಗಳನ್ನ ಮಾಡ್ತಾ ಇದಾರ. ಮತ್ತೆ ದಿನೇ ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಹೆಚ್ಚಾಗೋದು ಹೋಗಿ ಶತ್ರು ರಾಷ್ಟ್ರಗಳು ಹೆಚ್ಚಾಗತ್ತವು. ಒಂದ್ ಕಡೆ ಚೈನಾನು ಹೊಡಿಬೇಕಂತಾರ, ಇನ್ನೊಂದು ಕಡೆ ಭಾರತವನ್ನ ಹೊರಗಿಡ್ತಾರ. ಭಾರತನು ಹೊರಗಿಡೋದು, ಚೈನಾನು ಹೊರಗಿಡೋದು, ಮತ್ತೆ ಇನ್ಯಾರನ್ನ ಬಾಂಗ್ಲಾದೇಶ್ ಕರ್ಕೊಂಡು ಹೋಗ್ತಾರ ಚೈನಾನ್ ಹೊಡೆಯಕ್ಕೆ. ಏನ್ ಸ್ಟ್ರಾಟಜಿ ಮಾಡ್ತಾ ಇದಾರೋ ದೇವ್ರಿಗೆ ಗೊತ್ತದು. ಒಂದ್ ದಿವಸ ಮಾತ್ರ ಬೈಡನ್ ಸಾಹೇಬ್ರ ಕಾಲದಲ್ಲಿ ಅಮೆರಿಕದ್ದು ಸೆಲೆಬ್ರೇಷನ್ ಆಗೋದು ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಮತ್ತೆ ಟ್ರಂಪ್ ಬರಾಕತ್ತಾರ ಸರಿ. ಟ್ರಂಪ್ ಪಾರ್ಟ್ ಬಿ, ಚಾಪ್ಟರ್ 2 ಬರಾಕತ್ತೈತಿ. ನೆಕ್ಸ್ಟ್ ಮುಂದಿನ ಇದ್ರೊಳಗಡೆ ಎಲೆಕ್ಷನ್ ಒಳಗಡೆ ಟ್ರಂಪ್ ತಯಾರಾಗತ್ತಾರ. ಬೈಡನ್ ಇದೇ ರೀತಿ ಆಡಳಿತ ಮುಂದುವರಿಸಿದ್ರೆ ಇವರೇ ಟ್ರಂಪ್ ಅವರಿಗೆ ದಾರಿ ಮಾಡಿ ಕೊಡ್ಬೇಕಾಗ್ತದೆ. 2022 ಜಪಾನ್ ರಾಜತಾಂತ್ರಿಕ ಬ್ಲೂ ಬುಕ್ ಕುರಿಲ್ ದ್ವೀಪಗಳನ್ನ ರಷ್ಯಾದ ಆಕ್ರಮಣದಲ್ಲಿದೆ ಅಂತ ಹೇಳಿ ಇದು ತಿಳಿಸಿರುವಂತದ್ದು. ಅಕ್ರಮವಾಗಿ ಆಕ್ರಮಣ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಜಪಾನ್ದವರು ಈ ಬ್ಲೂ ಬುಕ್ ಒಳಗಡೆ ತೋರಿಸಿದ್ದಾರೆ. ಯಾವುದ್ರ ಬಗ್ಗೆ? ಕುರಿಲ್ ದ್ವೀಪಗಳ ಬಗ್ಗೆ. ಬ್ಲೂ ಬುಕ್ ಬಗ್ಗೆನೂ ಕ್ವಶನ್ ಬರಬಹುದು ನಾಳೆ, ಇಂಥವು ಕ್ವಶನ್ ಬರಬಹುದು. ನೆಕ್ಸ್ಟ್ ಈಗ ನೋಡ್ರಿ, ಕುರಿಲ್ ದ್ವೀಪಗಳ ಉತ್ತರ ಪ್ರಾಂತ್ಯಗಳು ಸರ್. ಈ ಜಪಾನ್ದ ಉತ್ತರ ಪ್ರಾಂತ್ಯ ಇದೆ ಯಾವುದು? ಫುಲ್ ನಾರ್ದರ್ನ್ ಮೋಸ್ಟ್ ಹೊಕಾಯ್ಡೋ. ಇದರ ಬಳಿ ಓಕೋಸ್ಕ್ ಅನ್ನುವಂತ ಸಮುದ್ರ ಇದೆ. ಓಕೋಸ್ಕ್ ಇಲ್ಲಿ ನೋಡಿ, ಸಿ ಆಫ್ ಓಕೋಸ್ಕ್ ಅಂತ ಕಾಣ್ತಾ ಇದೆ. ಈ ಓಕೋಸ್ಕ್ ಸಮುದ್ರದ ಬಳಿ ಪೆಸಿಫಿಕ್ ಮಹಾಸಾಗರದ ನಡುವೆ ನೆಲೆಗೊಂಡಿರುವಂತ 4 ದ್ವೀಪಗಳು ಕಂಡು ಬರ್ತಾವ. 4 ದ್ವೀಪಗಳು ಇಲ್ಲಿ ಬರ್ತಾವು. 1 2 3 4 4 ದ್ವೀಪಗಳು ಓಕೋಸ್ಕ್ ಸಮುದ್ರ ಮತ್ತೆ ಪೆಸಿಫಿಕ್ ಸಮುದ್ರದ ಮಧ್ಯಭಾಗದಲ್ಲಿ ಬರ್ತವೆ.
ಇಲ್ಲಿ ಜಪಾನ್ ಇದೆ, ಇಲ್ಲಿ ನಮ್ಗ ಈ ಕಡೆಗೆ ಚೈನಾ ಇದೆ, ಇದೆಲ್ಲ ಸರ್ ರಷ್ಯಾ ಇದೆ. ಇಲ್ಲಿದಾವ್ ಇವುಗಳನ್ನ ಏನಂತ ಕರಿತೀವಪ್ಪ, ಕುರಿಲ್ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಕುರಿಲ್ ಐಲ್ಯಾಂಡ್ಸ್ ಅಂತ ಹೇಳಿ ನಾವು ಕರೆಯುವಂಥದ್ದು. ಇದು 1885ರಿಂದ ಶುರುವಾಗಿತ್ತು ಸರ್. ಇದು ಹಿಂಗ ಜಗಳ ನಡೆದೈತಿ. ಎರಡನೇ ಮಹಾಯುದ್ಧದೊಳಗಡೆ ಪೂರ್ತಿ ಕುರಿಲ್ ದ್ವೀಪಗಳ ಮೇಲೆ ರಷ್ಯಾದ ಕಂಟ್ರೋಲ್ ಇತ್ತು. ಆದ್ರೂ ಕೂಡ ಮಾಸ್ಕೋದವ್ರು ನಮ್ದಂತ ಅವ್ರು ಹೇಳ್ತಿದ್ರು, ಟೋಕಿಯೋದವ್ರು ನಮ್ದಂತ ಇವ್ರು ಹೇಳ್ತಿದ್ರು. ಒಟ್ಟೆ ಕುರಿಲ್ ದ್ವೀಪಗಳ ಮೇಲೆ ಇಬ್ಬರು ಸಾರ್ವಭೌಮತ್ವ ಇತ್ತು, ಒಂದು ರಷ್ಯಾ, ಇನ್ನೊಂದು ಜಪಾನ್. ಹಿಂಗೆ ಮಾಡ್ಕೊಂತ ಬಂತು. ಬಟ್ ಎರಡನೇ ಮಹಾಯುದ್ಧದಲ್ಲಿ ಏನಾತ್ಪ, ಜಪಾನ್ದು ಸೆಲೆಬ್ರೇಷನ್ ಆತು. ಅದಾದ್ಮೇಲೆ ರಷ್ಯಾ ಟೋಟಲ್ ಆಗಿ ಇದನ್ನ ವಶಪಡಿಸಿಕೊಂಡ್ರು. ವಶಪಡಿಸಿಕೊಂಡು 49ರ ಹೊತ್ತಿಗೆ ಕುರಿಲ್ ದ್ವೀಪಗಳಲ್ಲಿದ್ದಂತ ಜಪಾನ್ ದೇಶದ ಎಲ್ಲಾ ಜನರನ್ನು ಒದ್ದು ಹೊರಗೆ ಹಾಕಿದ್ರು ರಷ್ಯಾದವ್ರು. ಅದು ಇವತ್ತಿಗೂ ಸಿಟ್ಟೆ ಜಪಾನ್. ಯಾಕಂದ್ರೆ ಜಪಾನ್ಗೆ ಅವಾಗ ಕುರಿಲ್ ದ್ವೀಪಗಳ ಮೇಲೆ ಬಹಳ ಕಾನ್ಸಂಟ್ರೇಷನ್ ಇರಲಿಲ್ಲ. ಯಾಕಂದ್ರೆ 1945ರಲ್ಲಿ ಹಿರೋಶಿಮಾ ನಾಗಾಸಾಕಿನೇ ಉಡಾವಣೆ ಮಾಡಿಬಿಟ್ಟಿದ್ರು. ಅವ್ರಿಗೆ ಹಿರೋಶಿಮಾ ನಾಗಾಸಾಕಿ ನೋಡಕ ಟೈಮ್ ಇಲ್ಲ. ಇನ್ ಇವು ಮ್ಯಾಪ್ನಾಗ ಸಹಿತ ಕಾಣುವುದಿಲ್ಲ. ಅಂತ ಸಣ್ಣ ಸಣ್ಣ ಕುರಿಲ್ ದ್ವೀಪಗಳನ್ನ ನೋಡಕ್ ಅವ್ರಿಗೆ ಟೈಮ್ ಇರಲಿಲ್ಲ. ಹಿಂಗಾಗಿ ಅವರು ಬಿಟ್ಟಿದ್ರು. ಈಗ ಅವ್ರಿಗೆ ಮತ್ತೆ ನೆನಪಾಗೈತಿ ಹಿಸ್ಟ್ರಿ ನೆನಪಾಗಿ, KGF ಚಾಪ್ಟರ್ 1 ನೆನಪಾಗಿ, ಈಗ ಅವರು ಕೂಡ ಏನ್ ಮಾಡತ್ತಾರ ಸರ್, ಅವರು ಕೂಡ ಜಪಾನ್ ಕೂಡ ರಷ್ಯಾ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಮತ್ತೆ ಅದಕ್ಕೆ ಅಮೆರಿಕ ಸಪೋರ್ಟ್ ಬೇರೆ ಐತಿ. ಹಿಂಗಾಗಿ ಸರ್ ಈ ವಿವಾದ ಮತ್ತೆ ಬಂದಿದೆ. ಬಟ್ 1991ರಿಂದ ವಿವಾದ ಪರಿಹರಿಸಕ್ಕೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲು ಪ್ರಯತ್ನಗಳು ನಡೆದಿತ್ತು. ಬಟ್ ಆದ್ರೂ ಕೂಡ ಈಗ ಶಿಂಜೋ ಅಬೆ ಅವರ ನೇತೃತ್ವದೊಳಗಡೆ ಮತ್ತೆ ಇತ್ತೀಚಿನ ಪ್ರಯತ್ನಗಳು ನಡೀತಾ ಇದಾವ. ಆದ್ರೂ ಇನ್ನೂ ವಿವಾದ ತಣ್ಣಗಾಗಿಲ್ಲ. ನಿಮಗಲ್ಲಿ ಏನ್ ಕೇಳ್ತಾರಪ್ಪ ಅಂತಂದ್ರೆ, ವಿವಾದಿತ ದ್ವೀಪಗಳ ಬಗ್ಗೆ ಕೇಳ್ತಾರೆ. ಕುರಿಲ್ ದ್ವೀಪಗಳು ಎಲ್ಲಿದಾವ, ಯಾವ ರಾಷ್ಟ್ರಗಳ ನಡುವೆ ಜಗಳ ಐತಿ, ಯಾಕೆ ಜಗಳ ಐತಿ, ಯಾವಾಗಿನಿಂದ ಜಗಳ ಐತಿ, ಇಷ್ಟು ಮಾತ್ರ ಕೇಳ್ತಾರೆ. ಕುರಿಲ್ ದ್ವೀಪಗಳು ಜಿಯೋಗ್ರಫಿ ಒಳಗಡೆ ಅದು ನಮಗ ನ್ಯೂಸ್ನಾಗ ಐತಿ. ನಾಳೆ ನಿಮ್ಗೆ ವರ್ಲ್ಡ್ ಮ್ಯಾಪಿಂಗ್ ದಾಗ ಅದ್ರ ಬಗ್ಗೆನೂ ಕೇಳ್ಬೋದು. ಸೀ ಆಫ್ ಓಕೋಸ್ಕ್ ಬಗ್ಗೆ ಕೇಳ್ಬೋದು. ಮತ್ತೆ ನಮಗ ಪೆಸಿಫಿಕ್ ಸಾಗರದ ಬಗ್ಗೆ ಕೇಳ್ಬೋದು. ಬೇಕಾದಂಗ್ ಕ್ವಶನ್ ಬರೋ ಸಾಧ್ಯತೆಗಳಿದಾವ. ಒಂದ್ ಕಡೆ ಎಲ್ಲರೂ ಸರಿಯಾಗಿ ಬರೆದಿಟ್ಕೊಂಡಿರಕ್ ಸಾಧ್ಯ ಇರ್ಬೇಕು. ನೆಕ್ಸ್ಟ್ ಸರ್, ತಮಿಳುನಾಡು ವಿಶ್ವವಿದ್ಯಾಲಯಗಳ ಕಾನೂನು ತಿದ್ದುಪಡಿ ಕಾಯ್ದೆ 2022. ಸರ್, ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೆಲವು ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳ ಕಾನೂನನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳ ಕುಲಪತಿಗಳು ಯಾವಾಗಿದ್ರು ಆಯಾ ರಾಜ್ಯದ ರಾಜ್ಯಪಾಲರಿರ್ತಾರ. ಉಪಕುಲಪತಿಗಳು VC ವೈಸ್ ಚಾನ್ಸಲರ್ ಅನ್ನ ನೇಮಕ ಮಾಡ್ತಾರೆ. ಈ ವೈಸ್ ಚಾನ್ಸಲರ್ ನ ನೇಮಕ ಮಾಡಬೇಕಾದಾಗ ಬಹಳಷ್ಟು ಹಗರಣಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತದ್ದು. ಅವನ್ನೆಲ್ಲ ತಪ್ಸಕಂತಾನೆ ಈ ಒಂದು ಸ್ಥಿತಿಯಲ್ಲಿ ಈ ಒಂದು ಅಂಶ ಇವತ್ತು ಬೆಳಕಿಗೆ ಬರ್ತಾ ಇದೆ ಸರ್. ತಮಿಳುನಾಡು ಅಸೆಂಬ್ಲಿ ಒಳಗಡೆ 2 ವಿಧೇಯಕಗಳನ್ನ ಅಂಗೀಕಾರ ಮಾಡಿದರು. ಇವುಗಳ ಮೂಲಕ ಉನ್ನತ ಶಿಕ್ಷಣ ಇಲಾಖೆ ಅಧೀನದಲ್ಲಿರುವ 13 ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನ ನೇಮಿಸಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನ ನೀಡುವಂತ ಸರ್. ಸರ್ಕಾರಕ್ಕೆ ಇದು ಅಧಿಕಾರವನ್ನ ನೀಡುತ್ತದೆ. ನೆಕ್ಸ್ಟ್ 2 ಮಸೂದೆಗಳ ಮುಖ್ಯಾಂಶಗಳೇನು, ಇತ್ತೀಚೆಗೆ ಯಾರ ಕಾಯ್ದೆ ತಂದ್ರ ಅಂತ ಕೇಳಬಹುದು. ಬಟ್ ಮುಖ್ಯ ಅಂಶಗಳೇನಪ್ಪಾ ಅಂತಂದ್ರ, VC-ನೇ ನೇಮಕ ಮಾಡ್ತಾರಲ್ಲ, ವೈಸ್ ಚಾನ್ಸಲರ್ ಸರ್. ಇವತ್ತು ಅಲ್ಲೂ ಬಹಳ ಹಗರಣಗಳು ಆಗ್ತಾ ಇದಾವೆ. ಇವತ್ತು ಕೆಲವು ಹಗರಣಗಳಲ್ಲಿ ವೈಸ್ ಚಾನ್ಸಲರ್ಗಳು ಅರೆಸ್ಟ್ ಆಗ್ತಾ ಇದಾರ. ವೈಸ್ ಚಾನ್ಸಲರ್ಗಳು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದಾರ. ಕೆಲವು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ತಾ ಇದಾರೆ. ಇವೆಲ್ಲ ಬಹಳ ಹಗರಣಗಳು ನಡೀತಾ ಇದಾವೆ. ಯಾಕಂದ್ರೆ ದುಡ್ಡು ಕೊಟ್ಟು ಬಂದಿರ್ತಾರ, ದುಡ್ಡು ತೆಗಿಬೇಕಲ್ಲ ಮತ್ತೆ. ಹಿಂಗಾಗಿ ಇವೆಲ್ಲ ನಡೀತಾ ಇದಾವೆ ಸರ್. ಉಪಕುಲಪತಿಗಳ ಪ್ರತಿ ನೇಮಕಾತಿಯನ್ನು ಸರ್ಕಾರವು 3 ಹೆಸರಿನ ಸಮಿತಿಯಿಂದ ಮಾಡಲಾಗ್ತದೆ. 3 ಜನರ ಸಮಿತಿಯನ್ನ ಮಾಡಿ ಅದರ ಆಧಾರದ ಮೇಲೆ ಉಪಕುಲಪತಿಗಳನ್ನ ನೇಮಕ ಮಾಡ್ತಾರೆ ಸರ್. ಮತ್ತೆ ಪ್ರಸ್ತುತ ಈಗ ಸದ್ಯ ರಾಜ್ಯಪಾಲರು ರಾಜ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಾರೆ. ಚಾನ್ಸಲರ್ ಯಾವಾಗಿದ್ರು ರಾಜ್ಯಪಾಲರು, ವೈಸ್ ಚಾನ್ಸಲರ್ ಯಾವಾಗಿದ್ರು ಬೇರೆದವ್ರನ್ನ ಆಯ್ಕೆ ಮಾಡ್ತಾರೆ. ಇದು ರಾಜ್ಯ ವಿಶ್ವವಿದ್ಯಾಲಯ. ಇನ್ನು ಕೆಲವೊಂದಿರ್ತಾವ ಸೆಂಟ್ರಲ್ ಯೂನಿವರ್ಸಿಟಿ, ಅಂದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ, ಅವು ಬೇರೆ. ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು ಯಾವಾಗಿದ್ರು ರಾಷ್ಟ್ರಪತಿಗಳು ಇರುವಂತದ್ದು. ಇದನ್ನೊಂದು ಸ್ವಲ್ಪ ನೀವು ನೆನಪಿನಾಗ ಇಟ್ಟುಕೊಡ್ರಿ. ನೆಕ್ಸ್ಟ್, ರಾಜ್ಯದಲ್ಲಿ ಇದೇ ರೀತಿ ಮತ್ತೆ ಎಲ್ಲೆಲ್ಲಿ ಮಸೂದೆಗಳಿದಾವ. 2021ರಲ್ಲಿ ಮಹಾರಾಷ್ಟ್ರ ಅಸೆಂಬ್ಲಿ ಇಂಥ ಒಂದು ಕಾಯ್ದೆಯನ್ನ ಮಾಡಿದ್ರು. ನೆಕ್ಸ್ಟ್, ಮೂಲ ಕಾಯ್ದೆ ಪ್ರಕಾರ ಮಹಾರಾಷ್ಟ್ರ ಸರ್ಕಾರದ VC ನೇಮಕಾತಿಯಲ್ಲಿ ಯಾವುದೇ ಹೇಳಿಕೆಯನ್ನು ಹೇಳಿಲ್ಲ. ಅವ್ರು ಯಾವುದೇ ಹೇಳಿಕೆ ಹೇಳಿಲ್ಲ. ಬಟ್ ಅದು ಚೇಂಜ್ ಅನ್ನ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾಯ್ದೆ. 19ರಲ್ಲಿ ದೀದಿ ಮಾಡಿದ್ರು ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ. VC-ಗಳನ್ನ ಹೆಂಗ ನೇಮಕ ಮಾಡಬೇಕು, ಆಮೇಲೆ ರಾಜ್ಯಪಾಲರ ಅಧಿಕಾರವನ್ನ, ಅದರೊಳಗಡೆ ಇರ್ತಕ್ಕಂಥ ರಾಜ್ಯಪಾಲರ ಅಧಿಕಾರವನ್ನ ಕೂಡ ತೆಗೆದುಹಾಕಿದರು. ಅವ್ರದ್ದು ಒಂಥರ ಕಾಯ್ದೆಗಳು ಅವ್ರು ಮಾಡಿದ್ರು. ರಾಜ್ಯಪಾಲರನ್ನ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆಯನ್ನು ಕೆಳಗಿಳಿಸುವುದನ್ನು ಕೂಡ ಇದು ತಿಳಿಸಿರುವಂತದ್ದು. ಮತ್ತು ಗುಜರಾತ್ನಾಗೂ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾಯ್ದೆ 1949. ಉಪಕುಲಪತಿಯನ್ನು ರಾಜ್ಯ ಸರ್ಕಾರ ಸರ್ಚ್ ಕಮ್ ಸೆಲೆಕ್ಷನ್ ಸಮಿತಿ ಶಿಫಾರಸು ಮಾಡಿದ 3 ವ್ಯಕ್ತಿಗಳಿಂದ ಇಲ್ಲಿ ಆರಿಸ್ಬೇಕು. ಬಟ್ ಒಂದ್ ತಿಳ್ಕೊಂಡ್ಬಿಡ್ರಿ,
ನನ್ನ ಪ್ರಕಾರ ವಿಶ್ವವಿದ್ಯಾಲಯಗಳು ಕರ್ನಾಟಕ ಹಿಡ್ಕೊಂಡು ಭಾರತದ ಬಹುತೇಕ ವಿಶ್ವವಿದ್ಯಾಲಯಗಳು ಈಗ ಈ ಹಿಂದೆ ಇದ್ದಂತ ಒಂದು ರೆಪ್ಯುಟೇಷನ್ ಅನ್ನ ಆಲ್ಮೋಸ್ಟ್ ಹಾಳು ಮಾಡ್ಕೊಂಡಿದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಗಳ ಮೇಲೆ ನಂಬಿಕೆ ಕಡಿಮೆಗಿದೆ. ಓಕೆ, ಸೊ ಇದು ಹೆಚ್ಚಾಗಬೇಕು. ವಿಶ್ವಾಸಾರ್ಹ ಒಂದು ಪ್ಲಾಟ್ಫಾರ್ಮ್ ಆಗಿ ವಿದ್ಯಾಸಂಸ್ಥೆಗಳು ಬೆಳಿಬೇಕು. ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಕಲಿಸ್ತಕ್ಕಂತಹ ಗುರುಗಳು, ಶಿಕ್ಷಕರು, ಅಧ್ಯಾಪಕರು ಕೂಡ ಅಪ್ಡೇಟೆಡ್ ಇರಬೇಕು. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ ಸರ್, ಈ ಸಿಲೆಬಸ್ಸು ಹೆಂಗಾಗೈತಿ, ಕಲಿಸೋರು 19ನೇ ಶತಮಾನದವರು, ಸಿಲೆಬಸ್ಸು 20ನೇ ಶತಮಾನ, ಹುಡುಗರು 21ನೇ ಶತಮಾನ. ಒಂದಕ್ಕೊಂದು ತಾಳ ಇಲ್ಲ, ತಂತಿ ಇಲ್ಲ. ಅವರು ಹೇಳೋದೇ ಬೇರೆ, ಮಾರ್ಕೆಟ್ನಾಗ ನಮಗೆ ಯೂಸ್ ಆಗೋದೇ ಬೇರೆ. ನಾವು ಕಂಪ್ನಿ ಒಳಗಡೆ ಹೋಗಿ ಕೆಲಸ ತಗೋಬೇಕಂದ್ರೆ ಅವ್ರು ನಮ್ಮ ಕಡೆ ಕೇಳೋ ಕೌಶಲ್ಯಗಳೇ ಬೇರೆ, ಕಾಲೇಜ್ನಾಗ ಕಲಿಸೋದೇ ಬೇರೆ. ಇವೆರಡಕ್ಕಿಂತ ಡಿಫರೆಂಟು ಸಿಲೆಬಸ್ನಾಗ ಏನಿರ್ತಿತ್ತು, ಇವ್ರು ಏನು ಕಲಿಸ್ತಾರೋ ಹಿಂಗೆಲ್ಲ ಒಂದಕ್ಕೊಂದು ತಾಳ ಇಲ್ಲ, ತಂತಿ ಇಲ್ಲ. ಹಿಂಗಾಗಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಒಳಗಡೆ ಬಹಳಷ್ಟು ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗ್ತಾ ಇದ್ವು. ಇವತ್ತಿನ ವಿದ್ಯಾರ್ಥಿಗಳಿಗೆ ಹಿಂಗಾಗಿ ಏನಾಗ್ತಾ ಇಲ್ಲ ಸರ್, ಜಾಬ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಜಾಬ್ಗಳು ಅದಾವು, ಜಾಬ್ಗಳು ಭಾಳ ಅದಾವ್ ಸರ್, ಬಟ್ ಜಾಬ್ ಹಿಡ್ಕೊಳ್ಳುವಂತ ಸ್ಕಿಲ್ಲು ಇವತ್ತಿನ ವಿದ್ಯಾರ್ಥಿಗಳ ಕಡೆಗೆ ಇಲ್ಲ. ಹೊಸ ಸ್ಕಿಲ್ ಅಂತೂ ನಮ್ಮ ಹುಡುಗರು ಕಲಿಯುವುದಿಲ್ಲ. ದುಡ್ಡು ಕೊಡ್ತೀನಿ ಕಲೀರಪ್ಪ ಅಂದ್ರೂ ನಮ್ಮ ಹುಡುಗರು ಸ್ಕಿಲ್ ಕಲಿಯುವುದಿಲ್ಲ. ಸೊ ಹಿಂಗಾಗಿ ಸರ್ ಅವರು ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನ ಮುಂಬರುವ ದಿನಗಳಲ್ಲಿ ಎದುರಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಭಾರತ ದೇಶದಲ್ಲಿ ಬಂದೇ ಬರ್ತೈತಿ. ಅದರೊಳಗಡೆ ಎರಡು ಮಾತಿಲ್ಲ. ಹೊಸ ಸ್ಕಿಲ್ ಕಲ್ತವನು ಒಳ್ಳೆ ಲೈಫ್ ಅನ್ನ ಕಟ್ಕೋತಾನ, ಹೊಸ ಸ್ಕಿಲ್ ಕಲಿದೇ ಇದ್ದವನು ಸರ್ ಲೈಫ್ ಕಟ್ಕೊಳ್ಳೋದು ಬಹಳ ಕಷ್ಟ ಇದೆ. ನೆಕ್ಸ್ಟ್, ತೆಲಂಗಾಣ ವಿಶ್ವವಿದ್ಯಾನಿಲಯಗಳ ಕಾಯ್ದೆ 1991 ಪ್ರಕಾರ ಶೋಧನಾ ಸಮಿತಿ ಮಾಡಿದ್ರು. ಇಲ್ಲಿಯೂ ಕೂಡ 3 ಜನರ ಸಮಿತಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಉಪಕುಲಪತಿಯನ್ನ ಇಲ್ಲಿ ನೇಮಕ ಮಾಡುವಂತದ್ದು. ಇನ್ನ UGC ಒಂದು ನೆನ್ಪಿಟ್ಕೋರಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ವಿಶ್ವವಿದ್ಯಾಲಯಗಳ ಅನುದಾನ ಆಯೋಗ. ಇವ್ರು ದುಡ್ಡು ಕೊಡ್ತಾರ. ಇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಶಿಕ್ಷಣ. ಹಿಂಗಾಗಿ ಕೇಂದ್ರ ಪಟ್ಟಿಯಲ್ಲಿ ನಮೂದು 66. ಉನ್ನತ ಶಿಕ್ಷಣ, ಸಂಶೋಧನೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆಗಳಲ್ಲಿನ ಗುಣಮಟ್ಟ, ಸಮನ್ವಯ, ನಿರ್ಣಯ ಇವೆಲ್ಲದರ ಮೇಲೆ ಗಣನೀಯವಾದಂತ ಅಧಿಕಾರವನ್ನ UGC ಹೊಂದಿದೆ. ನಿಮ್ಮ ಕಾಲೇಜುಗಳಿಗೂ ಕೂಡ UGC ಅವರು ಗ್ರಾಂಟ್ಸ್ ಅನ್ನ ಕೊಡ್ತಾರ. A ಗ್ರೇಡು, B ಗ್ರೇಡು, C ಗ್ರೇಡ್ ಅಂತೇಳಿ ನೀವು ಕೂಡ ನೋಡಿರ್ಬೋದು ಡಿಗ್ರಿಯಲ್ಲಿದ್ದಾಗ. ಇನ್ನೇನಪ್ಪ, ನಿಮ್ಮ ಕಾಲೇಜಿಗೆ UGC ಬರ್ತಾರ, ನ್ಯಾಕ್ ಕಮಿಟಿ ಬರ್ತಾರ ಅಂದ್ರೆ ನಿಮ್ಮ ಕಾಲೇಜಿಗೆ ಸಿಕ್ಕಾಪಟ್ಟೆ ಸುಣ್ಣ ಬಣ್ಣ ಬಳದು, ಗಿಡ ಹಚ್ಚಿ, ರೋಡ್ ಮಾಡಿ, ನಮಗ ಗೊತ್ತಾಗಂಗಿಲ್ಲ ಬೆಳಗ್ಗೆ ಎದ್ದು ಕೂಡ ಇದು ನಮ್ಮ ಕಾಲೇಜ್ ಐದು ಅಂತೇಳಿ ಆ ನಮನಿ ಮಾಡಿರ್ತಾರ. ಯಾಕಂದ್ರೆ C ಗ್ರೇಡ್ ಕೊಡೋ ಕಾಲೇಜುಗಳಿಗೂ ಬಣ್ಣ ಸುಣ್ಣ ಬಳದು A ಗ್ರೇಡ್ ತಗೊಂಡ್ಬಿಡೋದು. ಅಲ್ಲಿ ಒಳಗಡೆ ಕಲ್ಸವ್ರು ಇರ್ಲಿ ಇಲ್ಲೇ ಇರ್ಲಿ, ಅವ್ರಿಗೆ ಕಲ್ಸಕ್ ಬರ್ಲಿ ಬರ್ದೇ ಇರ್ಲಿ, A ಗ್ರೇಡ್ ಸಿಕ್ಬಿಡೋದು. A ಗ್ರೇಡ್ ಅಂತ ಬಂದ್ರೆ ಸರ್ ಸ್ಕೂಲ್ ಫೀ, ಕಾಲೇಜ್ ಫೀ 10,000 ಇದ್ದಿದ್ದು 1 ಲಕ್ಷ ಆಗಿಬಿಡ್ತದೆ. ಓಕೆ, ಇವತ್ತು ಈ ತರ ಶಿಕ್ಷಣದಲ್ಲಿ ವ್ಯಾಪಾರೀಕರಣ ಕೂಡ ಆಗ್ತಾ ಇದೆ. ವ್ಯಾಪಾರ ಇರ್ಲಿ ನಡೀತೈತೆ, ಬ್ಯಾಡ ಅನ್ನಂಗಿಲ್ಲ. ಶಿಕ್ಷಣಕ್ಕೆ ದುಡ್ಡು ತಗೋಬಾರ್ದಂತ ಹೇಳಕತ್ತಿಲ್ಲ, ಶಿಕ್ಷಣದಲ್ಲಿ ದುಡ್ಡು ತಗೊಳ್ಳಿ. ಮತ್ತೆ ಶಿಕ್ಷಕರು ಎಲ್ಲಿಗೆ ಹೋಗ್ಬೇಕು, ಅವ್ರ ಮನೆಯವ್ರು ಎಲ್ಲಿಗೆ ಹೋಗ್ಬೇಕು, ಅವ್ರು ಹೆಂಗೆ ನಡೆಸ್ಬೇಕು. ಓಕೆ, ಅವ್ರದ್ದು ಖರ್ಚು ಇರ್ತೈತಲ್ಲ, ಮನಿ ಖರ್ಚು. ಇವ್ರು ಕಲಿತು ನೌಕರಿ ಹಿಡಿದ್ರು ಶಿಕ್ಷಕರು ಅಲ್ಲೇ ಕೊಂಡಿರ್ಬೇಕು. ಅವರು ಶಿಕ್ಷಕರು ಹಿಂಗೆ ಪುಗ್ಸಟೆ ಕಲಿಸುವಂತ ಹೋಗ್ಬೇಕಂದ್ ಭಿಕ್ಷಾ ಬಿಡ್ಬೇಕಂದ್ ಅವ್ರು ಎಲ್ಲಿ ಹೋಗ್ಬೇಕು, ಬೇಕು ಅವ್ರಿಗೂ ಬೇಕು ದುಡ್ಡು. ಬೇಕಾದ್ರೆ ದುಡ್ಡಿಗೆ ತಕ್ಕಂತ ಫೆಸಿಲಿಟಿ ಕೊಡು. ನೀವು 1 ಲಕ್ಷ ಅಲ್ಲ 10 ಲಕ್ಷ ಚಾರ್ಜ್ ಮಾಡ್ರಿ. ಆದ್ರ ವಿದ್ಯಾರ್ಥಿನಿ ಹೆಂಗ್ ತಯಾರು ಮಾಡ್ಬೇಕು, 1 ಕೋಟಿ ರೂಪಾಯಿ ಅವಂಗ ಪ್ಯಾಕೇಜ್ ಬರ್ಬೇಕು, ಹಂಗ ಅವ್ನು ತಯಾರು ಮಾಡ್ಬೇಕು. ಅಷ್ಟು ಕೆಪಾಸಿಟಿ ಇದ್ದಾಗ 10 ಲಕ್ಷ ನೀವು ತಗೊಳ್ರಿ, ಬ್ಯಾಡ ಅಂತ ಅನ್ನಂಗಿಲ್ಲ. ಸೊ ಆ ತರ ಶಿಕ್ಷಣದಲ್ಲಿ ಬಿಸಿನೆಸ್ ಅನ್ನೋದು ನೆಗೆಟಿವ್ ಅಲ್ಲ. ಶಿಕ್ಷಣ ಫ್ರೀ ಆಗಿ ಸಿಗಬಾರದು. ಫ್ರೀ ಆಗಿ ಯಾವುದೇ ವ್ಯಕ್ತಿ ಶಿಕ್ಷಣವನ್ನ ತೆಗೆದುಕೊಂಡ್ರೆ ಅದು ಮುಂದೆ ಅವಂಗ ಯಾವತ್ತೂ ಹತ್ತೋದೂ ಇಲ್ಲ. ಗುರುಕುಲ ಪದ್ಧತಿಯಲ್ಲಿ ಕೂಡ ಗುರುಗಳಿಂದ ಶಿಕ್ಷಣ ಪಡೆದು ಶಿಷ್ಯಂದಿರು ಸ್ವಲ್ಪ ದಿವಸಗಳ ಕಾಲ ಗುರುಗಳ ಸೇವೆಗಳನ್ನ ಮಾಡ್ತಿದ್ರು. ಸುಮ್ಮನೆ ಶಿಕ್ಷಣ ಪಡೆದು ಹೋಗ್ಬಾರ್ದು, ಅದು ನಮಗೆ ನಾಳೆ ಒಳ್ಳೇದಾಗೋದಿಲ್ಲ ಅಂತೇಳಿ, ಅದು ಯಾವತ್ತೂ ನಿಜ. ಹಂಗಾಗಿ ಮಿನಿಮಮ್ ಫೀಸ್ ಇರಲಿ, ಅದಕ್ಕೆ ಎಷ್ಟು ಬೇಕಷ್ಟು. ಅವ್ರು ಯಾವ ಲೆವೆಲ್ಗೆ ನಾಲೆಜ್ ಕೊಡ್ತಾರ ಆ ಲೆವೆಲ್ಗೆ ಫೀ ಇದ್ರೆ ಬೆಸ್ಟ್. ಅವರು 10,000 ರೂಪಾಯಿದ ನಾಲೆಜ್ ಕೊಟ್ಟು ಸರ್ 10 ಲಕ್ಷ ಫೀ ಇಟ್ರೆ ಉಪಯೋಗ ಇಲ್ಲ. ಓಕೆ, ಸೊ ನಾವು ಕೊಡುವಂತ ನಾಲೆಡ್ಜ್ ನಿಮ್ಮನ್ನ ನಿಮ್ಮ ಗುರಿಯನ್ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗೋಂಗಿದ್ರೆ ಅದಕ್ಕೆ ಫೀ ಅವರು ತಗೋಬಹುದು, ತಗೊಳಂಗಿಲ್ಲ ಅಂತ ಏನಲ್ಲ. ಓಕೆ, ಶಿಕ್ಷಕರಿಗೂ ಜೀವನ ಇದೆ, ಅವ್ರಿಗೂ ಮನೆ ಮಕ್ಕಳು ಹೆಂಡತಿ ಎಲ್ಲರೂ ಇದಾರ, ಅವ್ರಿಗೂ ಕನಸುಗಳಿದಾವ. ಓಕೆ, ಸೊ ಹಿಂಗಾಗಿ ಶಿಕ್ಷಣ ಬಿಸಿನೆಸ್ ಆತ ಅನ್ನೋದಂತಲ್ಲ, ಶಿಕ್ಷಣಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಆ ದುಡ್ಡಿಗೆ ತಕ್ಕಂತ ಶಿಕ್ಷಣ ಅವ್ರು ನಮಗ್ ಕೊಡ್ಬೇಕು, ಅಷ್ಟೇ ಇರೋದು. ಓಕೆ, ಸೊ ಇದು ಯಾಕಂದ್ರೆ ಈಗ ಶಿಕ್ಷಕರು ಫ್ರೀ ಆಗಿ ನಾವು ಕಲಿಸ್ತೀವಿ ಅಂತಂದ್ರೆ, ನಾವೆಲ್ಲರೂ ಹೊರಗಡೆ ಮಾರ್ಕೆಟ್ನಾಗ ಹೋದ್ರೆ ನಾ ಫ್ರೀ ಕ್ಲಾಸ್ ಮಾಡಕತ್ತೀನಿ ಸರ್, ನಾ ಫ್ರೀ ಕ್ಲಾಸ್ ಮಾಡ್ತಾ ಇದ್ದೀನಿ, ನನಗೆಲ್ಲ ಫ್ರೀ ಕೊಡ್ರಿ, ಕಿರಾಣಿ ಸಂತಿ ಫ್ರೀ ಕೊಡ್ರಿ, ಕೈಪಲ್ಲೆ ಫ್ರೀ ಕೊಡ್ರಿ ಅಂದ್ರೆ ಕೊಡ್ತಾರ? ಹುಚ್ಚದ ನೀವು TV9 ಕಾಲ್ ಮಾಡ್ರಂತಾರ, ಯಾವನೋ ಹುಚ್ಚ ಬಂದಿದ್ದಾನೆ ಇವನು ಅಂತೇಳಿ. ದಿಸ್ ಈಸ್ ರಿಯಾಲಿಟಿ.
ಸೊ ರಿಯಾಲಿಟಿ ಕೆಲವು ಹುಡುಗರಿಗೆ ಅರ್ಥ ಆಗಿರ್ತೈತಿ ರಿಯಾಲಿಟಿ, ಇನ್ನು ಕೆಲವ್ಗೆ ಅರ್ಥ ಆಗಿರುವುದಿಲ್ಲ, ಅವು ಗುರುಗ್ರಹದಿಂದ ಬಂದಿರ್ತಾವ. ನೆಕ್ಸ್ಟ್ ಏನೇ ನೋಡಿ, ಹೊಸ ಸಹಕಾರ ನೀತಿಯ ಕುರಿತು ರಾಜ್ಯಗಳ ಸಲಹೆಗಳು. ಹೊಸ ಸಹಕಾರ ನೀತಿ ಬಂದಿದೆ ಸರ್. ಸಹಕಾರ ನೀತಿ ಇದರ ಕುರಿತಾಗಿ 2 ದಿನ ರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ ಡೆಲ್ಲಿ ಒಳಗಡೆ. ಸಹಕಾರ ನೀತಿ, ಸಹಕಾರಿ ಸಂಘಗಳು ಇವೆಲ್ಲ ಇದ್ರೊಳಗಡೆ ಬರ್ತಾವ. ಸಹಕಾರ ನೀತಿಯ ಪ್ರಮುಖ ಸಲಹೆಗಳು ನೋಡ್ರಿ, ವಿದೇಶಿ ಹೂಡಿಕೆಯಲ್ಲಿ ಸಹಕಾರ ಕೊಡ್ಬೇಕು. ಈಗ ವಿದೇಶದವ್ರು ಬಂದಿಲ್ಲಿ ಹೂಡಿಕೆ ಮಾಡ್ಬೇಕಪ್ಪ ಅಂದ್ರೆ ನೀವು ಮೂಲಭೂತ ಸೌಕರ್ಯ ಸುಧಾರಣೆ ಮಾಡ್ಬೇಕು. ಸಹಕಾರಿ ವಲಯದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ, ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಗಳನ್ನ ಬಲಪಡಿಸಬೇಕು. ಅಲ್ಲಿ FDI ಹೂಡಿಕೆ ಬರಬೇಕು. ಸಂಪನ್ಮೂಲ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ಬೇಕು. ಅವಾಗ ನಮ್ಮಲ್ಲಿ ಏನಾಗ್ತದಪ್ಪ, ಕೃಷಿ ಒಳಗಡೆ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು. ಗರಿಷ್ಠ ವಯಸ್ಸಿನ ಮಿತಿ, ಸಹಕಾರ ಸಂಘಗಳಲ್ಲಿ ಮಂಡಳಿಯ ಸದಸ್ಯರಿಗೆ 70 ವರ್ಷಗಳ ಗರಿಷ್ಠ ವಯಸ್ಸಿನ ಮಿತಿಯನ್ನ ನಿಗದಿಪಡಿಸಬೇಕು. 70 ವರ್ಷ ಗರಿಷ್ಠ ವಯಸ್ಸು, 70 ವರ್ಷ. ವಯೋಮಿತಿಯ ಶಿಫಾರಸನ್ನ ಮಹಾರಾಷ್ಟ್ರ ರಾಜ್ಯ ಇದನ್ನ ಸೂಚಿಸಿದಂಥದ್ದು ಮಂಡಳಿಯ ಸದಸ್ಯರಿಗೆ. ನೆಕ್ಸ್ಟ್ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಯೊಂದಿಗೆ ಭೂಮಿ ಕೂಡ ಇವತ್ತು ಲಭ್ಯವಾಗ್ತಾ ಇದೆ. ಸಾಕಷ್ಟು ಭೂಮಿ ಇದೆ. ಇದರಿಂದ ಸಹಕಾರಿ ಸಂಘಗಳನ್ನ ಇನ್ನೂ ನಾವು ವೃದ್ಧಿ ಮಾಡ್ಕೋಬಹುದು, ಬೇಕಾದ ಚಟುವಟಿಕೆಗಳಿಗೆ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಇನಿಷಿಯೇಟಿವ್ ನೋಡಿ, ಬಹಳ ಚಲೋ ಇನಿಷಿಯೇಟಿವ್ ಅದಾವ. ಸಹಕಾರ ಸೇ ಬಜಾರ್, ಹೌದಾ, ಮಾರುಕಟ್ಟೆಗೆ ಸಹಕಾರಿ ಆದಂಥದ್ದು. ಉತ್ತಮ ಮಾರುಕಟ್ಟೆ ಒದಗಿಸ್ಬೇಕು, ಸಂಪರ್ಕ ಕೊಡ್ಬೇಕು ಸರ್. ಈಗ ಒಬ್ಬ ರೈತ ಬಹಳ ಚಲೋ ಟೊಮೆಟೊ ಹಣ್ಣು ಬೆಳೆದಾನ, ಭಾರಿ ಬೆಳೆದಾನ ಪಾವು. 50 ರೂಪಾಯಿಕ 50 ಅಲ್ಲ, 100 ರೂಪಾಯಿ ಕಿಲೋ ಹೇಳಿದ್ರು ತಗೋಬೇಕು ಅದನ್ನ ಟೊಮೆಟೊ. ಅಂತ ಟೊಮೆಟೊ ಬೆಳೆದಾನ. ಬಟ್ ಪಾಪ ಅವಂಗೆ 100 ರೂಪಾಯಿ ಕೊಟ್ಟು ತಗೊಳ್ಳೋರು ಇರೋ ಮಾರ್ಕೆಟ್ ಎಷ್ಟು ದೂರ ಐತೆ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಹೆಂಗ, ಅವನು ಅದೈತಂದ್ ಗೊತ್ತಾಗ್ಬೇಕು ಹೆಂಗ. ಇದೆಲ್ಲ ಅವ್ರಿಗೆ ಸಂಪರ್ಕ ವ್ಯವಸ್ಥೆ ಇರ್ಬೇಕು ಸರ್. ಬೇರೆ ಊರಿಗೆ ಹೋಗಿ ಅವ್ನು ಟೊಮೆಟೊ ಮಾರಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಊರಾಗ ಮಾರಕ್ ಶುರು ಮಾಡ್ತಾನೆ. ಅವ್ರ ಊರಾಗ ಸರ್ 100 ರೂಪಾಯಿ ಕಿಲೋ ಕೊಟ್ಟು ತಗೊಳ್ಳೋ ಜನನ ಇಲ್ಲ. 10 ರೂಪಾಯಿ ಅಂದ್ರೆ ಬಾಳ ಆತ. ಅವಾಗ ಅನಿವಾರ್ಯವಾಗಿ 10 ರೂಪಾಯಿಗೆ ಅವ್ನು ಕೊಡ್ಬೇಕಾಗ್ತದೆ. ಖಾಸಗಿ ಕಂಪನಿಗೆ ಗುತ್ತಿಗೆ ಕೊಡೋದು, ಶೇಖರಣಾ ಸೌಲಭ್ಯಗಳನ್ನ ಅಮೆಜಾನ್ ಅಂತ ಖಾಸಗಿ ಕಾಮರ್ಸ್ ಆಪರೇಟರ್ಗಳಿಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆ ಪ್ರೈವೇಟೈಸೇಷನ್ ಬರ್ತಾ ಇದೆ ಸರ್. ಆಲ್ಮೋಸ್ಟ್ ನನಗನ್ಸಿದಂಗೆ ಇನ್ನು 5 ವರ್ಷಗಳಲ್ಲಿ ಭಾರತದಲ್ಲಿ ಆಲ್ಮೋಸ್ಟ್ ಖಾಸಗೀಕರಣ ಆಗ್ತದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣ ನಡೀತಾ ಇದೆ. ಇನ್ನೂ ಹೆಚ್ಚಿನ ವೇಗವನ್ನ ಇದು ಪಡ್ಕೊಳ್ತಾ ಇದೆ ಸರ್. ಈಗ ಮನೆಗಳಿಗೆಲ್ಲ ನೀರು ಕೊಡ್ತಾರಲ್ಲ ಮುನ್ಸಿಪಾಲಿಟಿ ಅವರು, ಅದನ್ನ ಸಹಿತ L&T ಕಂಪನಿಯವ್ರಿಗೆ ಕೊಡ್ತಾ ಇದ್ದಾರೆ. ಕೆಲವು ಜನ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ, ಯಾಕೆ ಕೊಡ್ಬೇಕಂತ ಹೇಳಿ. ಬಟ್ ಖಾಸಗಿ ಕಂಪನಿಯವ್ರಿಗೆ ಕೊಟ್ಟಾಗ ದುಡ್ಡು ಹಂಗೆ ಅವ್ರು ತಗೋತಾರ, ಬಟ್ ಅಷ್ಟು ಚೆನ್ನಾಗಿ ಫೆಸಿಲಿಟಿನೂ ಕೊಡ್ತಾರ ಅನ್ನೋದು ಸರ್ಕಾರದ ಒಂದು ವಾದ. ಹೀಗಾಗಿ ಬಹಳಷ್ಟು ಖಾಸಗೀಕರಣ, ಈ ಒಂದು ಪ್ರೈವೇಟೈಸೇಷನ್ ನಡೀತಾ ಇದೆ, ಬಹಳ ಪ್ರೈವೇಟೈಸೇಷನ್ ಆಗ್ತಾ ಇದೆ. ನೆಕ್ಸ್ಟ್ FDI ರಾಜ್ಯಗಳಾದ್ಯಂತ ಸಹಕಾರಿ ಮೂಲ ಸೌಕರ್ಯಗಳ ವಿಸ್ತರಣೆಗೆ ಇದು ಚಾಲನೆಯನ್ನು ಕೊಡ್ತದೆ. ಕೋಲ್ಡ್ ಚೈನ್ ನೆಟ್ವರ್ಕ್, ಹಣ್ಣು ತರಕಾರಿಗಳು ಡೈರಿ ಉತ್ಪನ್ನಗಳ ಸಂಗ್ರಹಣೆ, ಸಾಗಣೆ, ಸಂರಕ್ಷಣೆ ಇವನ್ನೆಲ್ಲ ಮಾಡಬಹುದು. FDI ಬಂತ ಇಡ್ಬೋದು. ಒಂದು ದೊಡ್ಡ ಶೈತ್ಯಾಗಾರ ಐತಪ್ಪ ಅಂತಂದ್ರೆ ಒಬ್ಬ ರೈತ ಬೆಳೆದಂತ ಟೊಮೆಟೋನ 4 ದಿವಸಕ್ಕೆ ಕೆಡೋ ಟೊಮೆಟೋನ 40 ದಿವಸ ಆದ್ರೂ ಕೆಡದಂಗೆ ಶೇಖರಣೆ ಮಾಡಬಹುದು. ಅಂತ ಫೆಸಿಲಿಟಿಗಳನ್ನ ನಮ್ಮ ರೈತರಿಗೆ ಕೊಡಬೇಕು. ಫುಡ್ ಪಾರ್ಕ್ಗಳಾಗಬೇಕು, ಕ್ಲಸ್ಟರ್ಗಳಾಗಬೇಕು. ಅವಾಗ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ಆಗುವಂಥದ್ದು. ಇನ್ನ ಸಹಕಾರ ಸಚಿವಾಲಯ ಕೂಡ ಬಂದಿದೆ ಸರ್ ಭಾರತ ಸರ್ಕಾರದಲ್ಲಿ ಇತ್ತೀಚೆಗೆ. ನಾಳೆ ನಿಮ್ಗೆ ಹೇಳ್ತೇನೆ. ಅತ್ಯಂತ ಹೊಸದಾಗಿ ನಿರ್ಮಾಣವಾದಂತ ಸಚಿವಾಲಯ ಯಾವುದು ಅಂತಂದ್ರೆ ಸಹಕಾರ ಸಚಿವಾಲಯ. ಯಾವಾಗಪ್ಪ? ಹೋದ ವರ್ಷ 2021ರಲ್ಲಿ ಬಂದಂಥದ್ದು. ಈ ಸಚಿವಾಲಯವನ್ನ ರಚನೆ ಮಾಡೋದಕ್ಕಿಂತ ಮೊದಲು ಸಚಿವಾಲಯದ ಉದ್ದೇಶಗಳು ಕೃಷಿ ಸಚಿವಾಲಯ ನೋಡ್ಕೊಳ್ತಾ ಇತ್ತು. ಈಗ ಅದನ್ನ ಸಹಕಾರ ಸಚಿವಾಲಯ ಅಂತ ಹೇಳಿ ಮಾಡಿರುವಂಥದ್ದು. ಸಚಿವಾಲಯದ ಕೆಲವು ಉದ್ದೇಶಗಳು: ಸಹಕಾರ ಸೇ ಸಮೃದ್ಧಿ, ದೃಷ್ಟಿಕೋನಗಳನ್ನ ಸಾಕಾರಗೊಳಿಸಬೇಕು. ಮತ್ತೆ ವ್ಯಾಪಾರ ಮಾಡುವ ಸುಲಭ ಪ್ರಕ್ರಿಯೆಗಳನ್ನ ಸುಗಮಗೊಳಿಸಬೇಕು. ಬಹುರಾಜ್ಯಗಳ ಸಹಕಾರಿ ಅಭಿವೃದ್ಧಿಯನ್ನ ಸಕ್ರಿಯಗೊಳಿಸಬೇಕು. ವ್ಯಾಪಾರ ವಹಿವಾಟು ಬಳಸಬೇಕು. ನಮ್ಮ ರೈತರಿಗೆ ಲಾಭಗಳಾಗಬೇಕು. ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗಬೇಕು. ನಿಜವಾಗ್ಲೂ ಉತ್ಪನ್ನಗಳನ್ನ ಯಾರು ಬೆಳೆದಿದಾರ ಅವರಿಗೆ ಲಾಭ ಆಗ್ಬೇಕು. ಸಹಕಾರಿ ಸಂಸ್ಥೆಗಳಿಗೆ ವ್ಯಾಪಾರ ಮಾಡುವ ಸುಲಭ ಪ್ರಕ್ರಿಯೆಗಳನ್ನ ಸುಗಮಗೊಳಿಸಲು ಬಹುರಾಜ್ಯ ಸಹಕಾರಿ ಸಂಘಗಳ ಅಭಿವೃದ್ಧಿಯನ್ನ ಸಕ್ರಿಯಗೊಳಿಸಕ್ಕೆ ಇದು ಬಂದಿರುವಂಥದ್ದು. ದೇಶದೊಳಗಡೆ ಸಾಕಷ್ಟು ಚಳುವಳಿಗಳನ್ನ ಮಾಡಿ ಪ್ರತ್ಯೇಕ ಆಡಳಿತಾತ್ಮಕ ಕಾನೂನು ಮತ್ತು ನೀತಿ ಚೌಕಟ್ಟನ್ನು ಒದಗಿಸೋದು, ತಳಮಟ್ಟದವರೆಗೂ ಎಲ್ಲರಿಗೂ ತಲುಪುವಂತ ಜನಾಧಾರಿತ ಚಳುವಳಿಯನ್ನಾಗಿ ಸಹಕಾರವನ್ನ ಆಳಗೊಳಿಸೋದು ಇದರ ಒಂದು ಉದ್ದೇಶ. ಕೆಲವು ಡೇಟಾಗಳಿದಾವೆ ಸರ್ ಸಹಕಾರಿ ಸಂಘಗಳ ಬಗ್ಗೆ. ನಾಳೆ ಇದನ್ನ GK ರಿಲೇಟೆಡ್ ಆಗಿ ಕೇಳಬಹುದು. GK ಪ್ರಸ್ತುತ ಸುಮಾರು 8.54 ಲಕ್ಷ ಸಹಕಾರ ಸಂಘಗಳಿದಾವೆ ಭಾರತದಲ್ಲಿ.
95,000 ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಇದರೊಳಗಡೆ ಇರುವಂತದ್ದು. ಗ್ರಾಮ ಮಟ್ಟದಲ್ಲಿ ಸೊಸೈಟಿಗಳಿದಾವ, ಕ್ರೆಡಿಟ್ ಮತ್ತು ಸಾಲೇತರ ವ್ಯವಸ್ಥೆಗಳನ್ನ ಕೊಡ್ತವ. ಪ್ರಸ್ತುತ 63,000 PACಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದಾವೆ. 95,000ದಾಗೆ 63,000 ಮಾತ್ರ ಕಾರ್ಯವನ್ನ ನಿರ್ವಹಿಸ್ತಾ ಇದಾವೆ. ನೆಕ್ಸ್ಟ್, ಮಹಾರಾಷ್ಟ್ರ ರಾಜ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಹಕಾರಿ ಸಂಘಗಳನ್ನ ಇದು ಹೊಂದಿರುವಂತದ್ದು. ಅತಿ ಹೆಚ್ಚು ಸಹಕಾರಿ ಸಂಘಗಳನ್ನ ಹೊಂದಿದೆ. ಸಹಕಾರಿ ಸಂಘಗಳಂದ್ರೆ ಏನು? ಸಾಮಾನ್ಯ ಆರ್ಥಿಕ ಹಿತಾಸಕ್ತಿಯ ಸಾಧನೆಗಾಗಿ ಕೈ ಜೋಡಿಸುವ ಸಾಮಾನ್ಯ ಅಗತ್ಯತೆಗಳನ್ನು ಹೊಂದಿರುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘ. ನಾವು ಸಾಮಾನ್ಯ ಜನಪ ಆರ್ಥಿಕವಾಗಿ ಪ್ರಾಬ್ಲಮ್ ಆದಾಗ ಒಬ್ಬರಿಗೊಬ್ರು ಆಗ್ಬೇಕಂತೇಳಿ ನಾವೆಲ್ಲರೂ ಕೂಡ್ಕೊಂಡು ಮಾಡಿದಂತ ಸ್ವಯಂ ಪ್ರೇರಿತವಾದಂತ ಆರ್ಥಿಕ ಉದ್ದೇಶವನ್ನು ಹೊಂದಿದಂತ ಒಂದು ಸಂಘ ಸಹಕಾರಿ ಸಂಘಗಳು ಅಂತ ಹೇಳಿ ಕರಿತೀವಿ. ಸಂವಿಧಾನದ ಭಾಗ 3ರ ಅಡಿಯಲ್ಲಿ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಸಿ ಫಂಡಮೆಂಟಲ್ ರೈಟ್ ಅಲ್ಲಿ ಹೇಳಿದ್ದಾರೆ, ಸಂಘಗಳು ಮತ್ತು ಸಂಸ್ಥೆಗಳನ್ನ ನಂತರ ಸಹಕಾರಗಳು ಅನ್ನುವಂತ ಪದವನ್ನ ಇಲ್ಲಿ ಸೇರಿಸಿದ್ದಾರೆ. ಇದು ನಾಗರಿಕರ ಮೂಲಭೂತ ಹಕ್ಕಿನ ಸ್ಥಾನಮಾನವನ್ನ ನೀಡುವ ಮೂಲಕ ನಾಗರಿಕರಿಗೆ ಸಹಕಾರಿ ಸಂಘವನ್ನ ರಚನೆ ಮಾಡುವಂತ ಎಲ್ಲಾ ಹಕ್ಕುಗಳಿದಾವೆ. ಇನ್ಫ್ಯಾಕ್ಟ್ ಇಟ್ ಇಸ್ ದ ಫಂಡಮೆಂಟಲ್ ರೈಟ್. ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡೋದು ನಿಮ್ಮೆಲ್ಲರ ಮೂಲಭೂತ ಹಕ್ಕು. ನೆಕ್ಸ್ಟ್, ಸಹಕಾರಿ ಸಂಘಗಳ ಪ್ರಚಾರ. ಇದರ ಕುರಿತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೂಡ ಇದರ ಬಗ್ಗೆ ತಿಳಿಸಿದರೆ 43B ಒಳಗಡೆ ಒಟ್ನಲ್ಲಿ ಸರ್ ಸ್ವಸಹಾಯ ಮತ್ತು ಪರಸ್ಪರ ಸಹಾಯದ ತತ್ವದ ಮೇಲೆ ನಮ್ಮಷ್ಟಕ್ಕೆ ನಾವು ಸಹಾಯ ಮಾಡೋದು, ಇನ್ನೊಬ್ಬರಿಗೂ ಸಹಾಯ ಮಾಡೋದು ಅನ್ನೋ ತತ್ವಗಳ ಮೇಲೆ ಬಡವರ್ಗದ ಹಿತಾಸಕ್ತಿಗಾಗಿ ಇರುವಂತ ಒಂದು ಸಂಸ್ಥೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸಂವಿಧಾನದ ಭಾಗ 9B ಯಲ್ಲಿ ಬಹುರಾಜ್ಯ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಅಧಿಕಾರ ನೀಡಲು ಮತ್ತು ಇತರ ಸಹಕಾರ ಸಂಘಗಳ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗಗಳಿಗೆ ಸೂಕ್ತವಾದ ಕಾನೂನನ್ನ ಮಾಡಲು ಈ ಕೆಳಗಿನ ವಿಷಯಗಳನ್ನ ರೂಪಿಸಲು ಪ್ರಯತ್ನ ಪಟ್ಟಿರುವಂತದ್ದು. ನೆಕ್ಸ್ಟ್, ಕ್ವಾರ್. ಸರ್, ಕ್ವಾರ್ ಅನ್ನುವಂತಹ ಒಂದು ಜಲವಿದ್ಯುತ್ ಯೋಜನೆ ಇಲ್ಲಿ ಬಂದಿರುವಂತದ್ದು. ಕ್ವಾರ್ ಅನ್ನುವಂತ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಅಡ್ಡಲಾಗಿದೆಪಾ ಅಂತಂದ್ರೆ ಚೆನಬ್ ನದಿಗೆ ಅಡ್ಡಲಾಗಿ ಇರುವಂತದ್ದು. ಚೆನಬ್ ಏನಪ್ಪಾ ಇದು ನೋಡ್ರಿ. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ ಸಮಿತಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಕಮಿಟಿ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA ಅಂತ ಕರಿತೀವಿ. ಇವರು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಚೀನಾಬ್ ನದಿಯ ಮೇಲೆ 540 ಮೆಗಾವ್ಯಾಟ್ ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಹೂಡಿಕೆಯನ್ನ ಅನುಮೋದನೆ ಮಾಡಿರುವಂತದ್ದು. ಈ ಯೋಜನೆಯನ್ನ ಚೀನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನುಷ್ಠಾನಗೊಳಿಸ್ತಾ ಇದೆ. ಚೀನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್. ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ನಾವು ನೋಡ್ತಾ ಹೋಗುವಂತದ್ದು. ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಿಂದ ಉತ್ಪತ್ತಿಯಾಗುವಂತ ಶಕ್ತಿ ಗ್ರಿಡ್ನ ಸಮತೋಲನದಲ್ಲಿ ಸಹಾಯ ಮಾಡ್ತದೆ ಮತ್ತು ವಿದ್ಯುತ್ ಸರಬರಾಜನ್ನ ಸಮತೋಲನ ಸ್ಥಿತಿಗೆ ಸುಧಾರಣೆ ಮಾಡ್ತದೆ. ಹೈಡ್ರೋ ಪವರ್ ಜನರೇಟ್ ಆಗ್ಬೇಕು, ಅದಕ್ಕಿದ್ದಿರುವಂತದ್ದು ಕ್ವಾರ್ ಇದ್ರೆ ಹೆಸರು. ಎಲ್ಲಿದೆಪ್ಪ ಇದು? ಚೀನಾಬ್ ನದಿ. ಈ ಹಿನ್ನೆಲೆ ಒಳಗಡೆ ಸ್ವಲ್ಪ ಜಿಯೋಗ್ರಫಿ ರಿಲೇಟೆಡ್ ಚೀನಾಬ್ ನದಿಯ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನೋಡೋಣ. ವಾಯವ್ಯ ಭಾರತ, ಈಶಾನ್ಯ ಮತ್ತು ಪೂರ್ವ ಪಾಕಿಸ್ತಾನದಲ್ಲಿರುವಂತ ಚೀನಾಬ್ ನದಿ ಚಂದ್ರಭಾಗ ನದಿಯಿಂದ ಹುಡ್ತದೆ. ಚಂದ್ರ ಮತ್ತು ಭಾಗ ಅನ್ನುವಂತ ನದಿಯಿಂದ ಇದು ಹುಡ್ತದೆ. ಇಲ್ಲಿದೆ ನೋಡಿ, ಚೀನಾಬ್ ಅನ್ನುವಂತಹ ಒಂದು ನದಿ ಎಲ್ಲಿ ಹುಡ್ತದೆ? ಹಿಮಾಚಲ್ ಪ್ರದೇಶದ ಬಾರಾಲಾಚಾ ಪಾಸ್ದಿಂದ ಹುಟ್ಟುವಂಥದ್ದು. ಸರ್, ಇದು ಹಿಮಾಚಲ ಪ್ರದೇಶದ ಪಶ್ಚಿಮದಲ್ಲಿ ಅಂದ್ರೆ ಪಂಜಾಬ್ ಹಿಮಾಲಯದಲ್ಲಿ ಚಂದ್ರ ಮತ್ತು ಭಾಗ ಎಂಬ ಎರಡು ನದಿಗಳು ಅಥವಾ ಸ್ಟ್ರೀಮ್ಗಳು ಹಳ್ಳಗಳ ಸಹಾಯದಿಂದ ಚಂದ್ರ ಭಾಗ ಅನ್ನುವಂತ ಎರಡು ಸ್ಟ್ರೀಮ್ಗಳು ಹಳ್ಳಗಳಿಂದ ಇದು ಪಶ್ಚಿಮಕ್ಕೆ ಜಮ್ಮು ಕಾಶ್ಮೀರದ ಮೂಲಕ ಶಿವಾಲಿಕ್ ಶ್ರೇಣಿಯ ಮತ್ತು ಲೆಸ್ಸರ್ ಹಿಮಾಲಯದ ಕಡಿದಾದ ಬಂಡೆಗಳ ನಡುವೆ ಇದು ಹರಿಯುವಂಥದ್ದು. ನೆಕ್ಸ್ಟ್ ನೈಋತ್ಯ ದಿಕ್ಕಿಗೆ ತಿರುಗಿ ಪಾಕಿಸ್ತಾನಕ್ಕೆ ಮುಂದೆ ಹರಿಯುವಂಥದ್ದು. ಒಪ್ಪಂದಗಳು ಕೂಡ ಇಲ್ಲಿರುವಂಥದ್ದು. ಪ್ರಿಮ್ಮು ಬಳಿ ಜೇಲಂ ನದಿಯನ್ನ ಸೇರಿದ ನಂತರ ಚನಬ್ ಸಿಂಧೂ ನದಿಯ ಉಪನದಿಯಾಗಿ ಸಟ್ಲಜ್ ನದಿಗೆ ಸೇರ್ತದೆ. ಇದನ್ನ ನೀವು ಸ್ವಲ್ಪ ಮ್ಯಾಪ್ ಅಲ್ಲಿ ನೋಡ್ಬೇಕು. ಈಗಾಗಲೇ ನಾನು ಸಾಕಷ್ಟು ಬಾರಿ ನಮ್ಮ ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ಕೂಡ ಹೇಳಿರುವಂಥದ್ದು. ಭಾರತ ಪಾಕಿಸ್ತಾನ್ ನಡುವಿನ 1960ರ ಸಿಂಧೂ ಜಲ ಒಪ್ಪಂದ ಇಂಡಸ್ ವಾಟರ್ ಟ್ರೀಟಿ ಅಡಿಯಲ್ಲಿ ಎರಡೂ ದೇಶಗಳು ಸಿಂಧೂ ಜಲಾನಯನ ಪ್ರದೇಶದಲ್ಲಿ 6 ನದಿಗಳ ನೀರನ್ನ ಹಂಚಿಕೊಂಡಿದ್ದವು. ಮೂರು
ನದಿ ನೀರು ನಮಗ್ ಬೇಕು, 3 ನದಿ ನೀರು ಅವ್ರಿಗೆ ಹೋಗ್ತದೆ. ಈ ರೀತಿಯಾಗಿ ಅವರು ಹಂಚಿಕೊಂಡಿರುವಂಥದ್ದು. ನೆಕ್ಸ್ಟ್, ಇವುಗಳಲ್ಲಿ ಭಾರತ 3 ಪೂರ್ವ ನದಿಗಳ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿದೆ ಸರ್. 3 ನದಿಗಳು ನಮಗ್ ಬರ್ತಾವ. ಸಟ್ಲಜ್, ಬಿಯಾಸ್ ಮತ್ತು ರಾಬಿ ನದಿಗಳು ನಮಗ್ ಭಾರತಕ್ಕೆ. ನೆಕ್ಸ್ಟ್, ಪಾಕಿಸ್ತಾನ್ಗೆ ಜೇಲಂ ಮತ್ತು ಸಿಂಧು ನದಿ ಅವ್ರಿಗೆ ಹಕ್ಕನ್ನ ನಾವು ಬಿಟ್ಟುಕೊಟ್ಟಿದ್ವಿ. 1960 ಇಂಡಸ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಗಿರುವಂಥದ್ದು ಟ್ರೀಟಿ. ನೆಕ್ಸ್ಟ್, ಮಲೇರಿಯಾ ದಿನ, ವಿಶ್ವ ಮಲೇರಿಯಾ ದಿನ ಸರ್. ಮಲೇರಿಯಾ ಗೊತ್ತಿದೆ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರುವಂತಹ ಒಂದು ರೋಗ. ವಿಶ್ವ ಮಲೇರಿಯಾ ದಿನ ಯಾವಾಗ? ಏಪ್ರಿಲ್ 25. ಯಾರು ಆಚರಣೆ ಮಾಡ್ತಾರೆ ಇದನ್ನ? ವಿಶ್ವ ಆರೋಗ್ಯ ಸಂಸ್ಥೆಯವರು ಆಚರಣೆ ಮಾಡುವಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆಯವರು ವಿಶ್ವ ಮಲೇರಿಯಾ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 25ಕ್ಕೆ ಆಚರಣೆ ಮಾಡ್ತಾರೆ. ಅಂದ್ರೆ ಮಲೇರಿಯಾ ಬಗ್ಗೆ ಎಲ್ಲರಿಗೂ ಜಾಗೃತಿಯನ್ನ ಮೂಡಿಸ್ಬೇಕು, ಸಾಕಷ್ಟು ಅದರ ಬಗ್ಗೆ ಜಾಗೃತಿ ಮೂಡಿಸಿ ಆ ಕೇಸ್ಗಳನ್ನ ಕಡಿಮೆ ಮಾಡ್ಬೇಕಂತೆ. ಈ ವರ್ಷ 2022ರ ಒಂದು ಥೀಮ್ ಏನಿದೆಪ್ಪ ಅಂತಂದ್ರ, ಮಲೇರಿಯಾ ಕಾಯಿಲೆಯ ಹೊರೆಯನ್ನ ಕಡಿಮೆ ಮಾಡಲು ಮತ್ತು ಜೀವಗಳನ್ನ ಉಳಿಸಲು ನಾವೀನ್ಯತೆಯನ್ನ ಬಳಸಿಕೊಳ್ಳಿ, ಕ್ರಿಯೇಟಿವಿಟಿಯನ್ನ ಬಳಸ್ಕೊಳ್ರಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ರಿ ಇತಿಹಾಸ ಇದರದು. ಆಫ್ರಿಕಾದಲ್ಲಿ ಸರ್ಕಾರಗಳು 2001ರಿಂದನೇ ಮಲೇರಿಯಾ ದಿನ ಆಚರಣೆ ಮಾಡ್ತಾ ಇದ್ರು. 2007ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅವಾಗ 60ನೇ ಅಧಿವೇಶನದಲ್ಲಿ ಆಫ್ರಿಕಾ ಮಲೇರಿಯಾ ದಿನವನ್ನ ವಿಶ್ವ ಮಲೇರಿಯಾ ದಿನ ಅಂತ ಗುರುತಿಸಕ್ಕೆ ಪ್ರಸ್ತಾಪವನ್ನ ಮಾಡಿದಂಥದ್ದು. ಫಸ್ಟ್ ಟೈಮ್ ನಾವೆಲ್ಲರೂ ಪ್ರಪಂಚದಾದ್ಯಂತ ಮಲೇರಿಯಾ ದಿನ ಆಚರಣೆ ಶುರು ಮಾಡಿದ್ದು 2008ರಲ್ಲಿ. 2008ರಿಂದ ನಾವು ವಿಶ್ವ ಮಲೇರಿಯಾ ದಿನವನ್ನ ಆಚರಣೆ ಮಾಡಕ್ಕೆ ಶುರು ಮಾಡಿದಂಥದ್ದು. ನೆಕ್ಸ್ಟ್ ಸರ್, ಇದರ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡಕ್ಕೆ, ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಕೊಳ್ಳಕ್ಕೆ. ಆ ಜಾಗೃತಿ ಮೂಡಿಸಕ್ ಜನರಿಗೆ ಪ್ರೋತ್ಸಾಹ ಕೊಡೋದು, ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ, ಸಂಶೋಧನೆ ಅದರ ಬಗ್ಗೆ ಅರಿವು ಮೂಡ್ಲಿ ಅನ್ನೋದು ಇದರ ಮಹತ್ವ. ಇನ್ನು ಮಲೇರಿಯಾ ಬಗ್ಗೆ ಹೇಳ್ಬೇಕಪ್ಪ, ಇದು ತಡೆಗಟ್ಟಬಹುದು, ಇದೇನು ಮಾರಣಾಂತಿಕ ಅಲ್ಲ, ಚಿಕಿತ್ಸೆ ನೀಡಬಹುದಾದ ರೋಗ. ಬಟ್ ಪ್ರಪಂಚದಾದ್ಯಂತ ಬಹಳ ವಿನಾಶಕಾರಿಯಾದಂತ ಪರಿಣಾಮವನ್ನ ಬೀರ್ತಾ ಬಂದಿರುವಂತ. ಒಂದೇ ಮಾತನಾಗ ಹೇಳ್ಬೇಕಪ್ಪ ಅಂತಂದ್ರೆ 2020ರಲ್ಲಿ 85 ದೇಶಗಳಲ್ಲಿ ಅಂದಾಜು 241 ಮಿಲಿಯನ್ ಹೊಸ ಮಲೇರಿಯಾ ಪ್ರಕರಣಗಳು ಮತ್ತು 6,27,000 ಮಲೇರಿಯಾ ಸಂಬಂಧಿತ ಸಾವುಗಳು ಸಂಭವಿಸಿರುವಂತದ್ದು. ನೆಕ್ಸ್ಟ್, WHO ಆಫ್ರಿಕನ್ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ 2/3 ಸಾವುಗಳು ಸಂಭವಿಸಿರುವಂತ WHO ಹೇಳ್ತಾ ಇದೆ. ಒಂದು ಕಡೆ ಬರೆದಿಟ್ಕೋಬೇಕು, ನಾಳೆ ಹೆಲ್ತ್ ರಿಲೇಟೆಡ್ ಏನಾದ್ರೂ ಮಾಹಿತಿಗಳು ಬಂದಾಗ ತಪ್ಪಲಾರದೆ ಇದನ್ನ ಬರಿಬೇಕು ಸರ್. ಮತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ಲಾಸ್ಮೋಡಿಯಂ ಪರಾವಲಂಬಿಗಳು, ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಡಿತದಿಂದ ಈ ಪರಾವಲಂಬಿಗಳು ಹರಡ್ತಾವ್. ಈ ಪರಾವಲಂಬಿಗಳು ಇರ್ಬೇಕಂದ್ರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಲ್ಲೇನೆ ಇರ್ತಾವ್. ಯಾಕಂದ್ರೆ ಅವಕ್ಕೆ ಬೇಕಾದಂತ ಕೆಲವೊಂದು ವಸ್ತುಗಳು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಲ್ಲೇನೆ ಅವುಗಳು ಇರುವಂತದ್ದು. ನೆಕ್ಸ್ಟ್, ಮಾನವನ ದೇಹದಲ್ಲಿ ಪರಾವಲಂಬಿಗಳು ಫಸ್ಟ್ ಹೋಗ್ತಾವ್ ಯಕೃತ್ತು, ಅಲ್ಲಿನ ಜೀವಕೋಶಗಳಲ್ಲಿ ಮಲ್ಟಿಪಲ್ ಹಾಕೊಂತ ಹೋಗ್ತಾವ. ನೆಕ್ಸ್ಟ್ RBCಗೆ ದಾಳಿಯನ್ನ ಮಾಡ್ತಾವ್, ರೆಡ್ ಬ್ಲಡ್ ಸೆಲ್ಸ್. ಮಾನವನಲ್ಲಿ ಮಲೇರಿಯಾವನ್ನ ಉಂಟು ಮಾಡುವ 5 ಪರಾವಲಂಬಿ ಪ್ರಭೇದಗಳು ಇರುವಂತದ್ದು. ಇವುಗಳಲ್ಲಿ 2 ಪ್ರಮುಖವಾಗಿದ್ದು ಯಾವುವು ಸರ್ ನೋಡ್ರಿ, ಪ್ಲಾಸ್ಮೋಡಿಯಂ ಪ್ಯಾಲಿಫಾರಂ, ಪ್ಲಾಸ್ಮೋಡಿಯಂ ವೈವಾಕ್ಸ್. ದೊಡ್ಡ ಅಪಾಯವನ್ನ ಇವುಗಳು ಉಂಟು ಮಾಡುವಂತದ್ದು. ನೆಕ್ಸ್ಟ್, ಇತರೆ ಪ್ರಮುಖ ಅಂಶಗಳು. ಇದು ಪ್ರಧಾನವಾಗಿ ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವಂತದ್ದು. ಲಕ್ಷಣಗಳು: ಶೀತ, ತಲೆನೋವು, ಸ್ನಾಯು ನೋವು, ಆಯಾಸ ಸೇರಿದಂತೆ ಜ್ವರ ಮತ್ತು ಜ್ವರದ ತರಹದ ಕಾಯಿಲೆಗಳು ಕೂಡ ಇಲ್ಲಿ ಬರುವಂತದ್ದು. ನೆಕ್ಸ್ಟ್, ಇನ್ನ ಭಾರತ ದೇಶ ಏನ್ ಮಾಡ್ತಾ ಇದೆಪ್ಪ, ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದು. ನಮ್ಮ ICMR ಅವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮಲೇರಿಯಾ ಎಲಿಮಿನೇಷನ್ ರಿಸರ್ಚ್ ಅಲೈನ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಮಲೇರಿಯಾ ನಿಯಂತ್ರಣದಲ್ಲಿ ಬಹಳ ದೊಡ್ಡ ಪಾಲುದಾರ ಒಕ್ಕೂಟವಾಗಿ ಇದು ಬೆಳೀತಾ ಇರುವಂತದ್ದು. ಮತ್ತೆ ನೆಕ್ಸ್ಟ್ 2015ರಲ್ಲಿ ಮಲೇಷಿಯಾದಲ್ಲಿ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಏಷ್ಯಾ ಪೆಸಿಫಿಕ್ ನಾಯಕರ ಮಲೇರಿಯಾ ಅಲೈನ್ಸ್ ಮಲೇರಿಯಾ ನಿರ್ಮೂಲನೆ ಮಾರ್ಗಸೂಚಿಯನ್ನು ಅನುಮೋದಿಸಿದ 18 ಜಾಗತಿಕ ನಾಯಕರಲ್ಲಿ ಭಾರತ ದೇಶ ಕೂಡ ಒಂದಾಗಿರುವಂತದ್ದು. ಅಂದ್ರೆ ಭಾರತ ದೇಶ ಕೂಡ ಕೆಲವೊಂದಿಷ್ಟು ಉಪಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇನ್ ಆರ್ಡರ್ ಟು ಎರಾಡಿಕೇಟ್ ಮಲೇರಿಯಾ. ಮಲೇರಿಯಾ ಮುಕ್ತ ಆಗಕ್ಕೆ ನಾವು ಗುರಿ ಹಾಕೊಂಡಿದ್ವಿ 2030. ವೆರಿ ಇಂಪಾರ್ಟೆಂಟ್. 2030ರ ವೇಳೆಗೆ ಮಲೇರಿಯಾ ಮುಕ್ತವಾಗುವ ಗುರಿಯನ್ನ ಹಾಕೊಂಡಿದೀವಿ. 2017ರಲ್ಲಿ ಭಾರತ ಮಲೇರಿಯಾ ನಿರ್ಮೂಲನೆಗಾಗಿ 5 ವರ್ಷದ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿ. ನೆಕ್ಸ್ಟ್,
ಸರ್ ಇನ್ನ ಟ್ವಿಟರ್ ಸರ್, ಸ್ವಲ್ಪ ದಿವಸಗಳ ಹಿಂದೆ ಇವರೆಲ್ಲ ಭಾರಿ ಚಾಲೆಂಜಿಂಗ್ ಸರ್, ನನಗೆ ಬಹಳ ಲೈಕ್ ಆಗ್ತೈತಿ ಇಂಥವ್ರ ಅಟಿಟ್ಯೂಡ್. ಎಲಾನ್ ಮಸ್ಕ್ ಇರ್ಬೋದು, ಜೆಫ್ ಬೆಜೋಸ್ ಇರ್ಬೋದು. ಸೊ ಎಲಾನ್ ಮಸ್ಕ್ ಒಂದ್ಸರಿ ಹೇಳಿದ್ರಂತವ್ರು ಆನ್ಲೈನ್ದೊಳಗಡೆ, ನನಗೆ ಟ್ವಿಟರ್ ಅಂದ್ರೆ ಬಹಳ ಸೇರ್ತೈತಂತೆ, ಅದಕ್ಕೆ ಒಬ್ನು ಅದಕ್ಕೆ ರೀಟ್ವೀಟ್ ಮಾಡಿದ್ದಂತೆ. ಮತ್ತೆ ಯಾಕೆ ನೀವು ಅದನ್ನು ಕೊಂಡ್ಕೋಬಾರದು ಅಂತೇಳಿ, ಯಾಕೆ ನೀವು ಅದನ್ನು ಕೊಂಡ್ಕೋಬಾರ್ದು ಅಂದಿದ್ದಕ್ಕೆ ಎಲಾನ್ ಮಸ್ಕು ಹಂಗಂದ್ರೆ ಅದ್ರ ರೇಟ್ ಎಷ್ಟಿದೆ ಅಂತ ಕೇಳಿದ್ರು. ರೇಟ್ ಎಷ್ಟಿದೆ ಅಂತ ಕೇಳಿದಕ್ಕೆ ಯಾವನೂ ಅದಕ್ಕೆ ರಿಪ್ಲೈ ಮಾಡಕ್ಕೆ ಹೋಗಿಲ್ಲ. ಬಟ್ ಆ ಘಟನೆ ನಡೆದು ಬರೀ 3 ತಿಂಗಳಲ್ಲಿ ಅವರು ಟ್ವಿಟರ್ ಕಂಪನಿಯ ಜೊತೆಗೆ ಅದನ್ನ ಕೊಂಡ್ಕೊಳ್ಳಕ್ಕೆ ಮಾತುಕತೆ ಆರಂಭ ಮಾಡಿದ್ರು. ಈ ಫೈನಲಿ ಅದನ್ನ ಕೊಂಡ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ವಾಟ್ ಆಟಿಟ್ಯೂಡ್ ವಿ ನೀಡ್ ಟು ಹ್ಯಾವ್. ನಮಗೂ ಸರ್ ಇಂಥ ಆಟಿಟ್ಯೂಡ್ ಇರ್ಬೇಕು. ರತನ್ ಟಾಟಾ ಅವರು ಒಂದ್ಸರಿ ಅಮೆರಿಕಕ್ಕೆ ಹೋದಾಗ ಫೋರ್ಡ್ ಕಂಪನಿಯವರು, ಜಾಗ್ವಾರ್ ಕಂಪನಿಯವರು ಸಿಕ್ಕಾಪಟ್ಟೆ ಅಸಹ್ಯ ಮಾಡಿಬಿಟ್ರಂತ. ಇಂಡಿಯಾದೊಳಗಡೆ ನೀವು ಸ್ವಂತ ಕಾರ್ ತಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನೇ ಸರ್ ಸಿಟ್ಟು ತಿಳ್ಕೊಂಡು ಚಾಲೆಂಜ್ ಆಗಿ ಆಂಗರ್ ಇಂಟು ರೆವಲ್ಯೂಷನ್, ಆಂಗರ್ ಸಿಟ್ಟನ್ನ, ಆ ಕ್ರೋಧವನ್ನೇ ಗುರಿಯಾಗಿ ತಗೊಂಡು ಕ್ರಾಂತಿಯನ್ನ ಮಾಡಕ್ಕೆ ರತನ್ ಟಾಟಾ ಇಮಿಡಿಯೇಟ್ಲಿ ಅಲ್ಲಿಂದನೇ ಸಭೆಯಿಂದ ಅರ್ಧ ಕೈಯದ್ದು ಇಂಡಿಯಾಕ್ಕೆ ಬಂದು ಸಂಪೂರ್ಣ ಇಂಡಿಯಾದಲ್ಲೇ ಆದಂತ ಇಂಡಿಯಾ ಕಾರನ್ನ ತಯಾರು ಮಾಡಿದ್ರು. ಅದಕ್ಕೆ ಟಾಟಾ ಇಂಡಿಕಾ ಅಂತ ಹೆಸರಿಟ್ಟು. ಸೊ ಟಾಟಾ ಇಂಡಿಕಾ ಹೈಯೆಸ್ಟ್ ಸೇಲ್ ಆಗಿಬಿಡ್ತು. ಹೆಂಗ್ ಸೇಲ್ ಆತಪ್ಪ ಅಂತಂದ್ರೆ ಟಾಟಾ ಕಂಪನಿ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಕಾರ್, ಟಾಟಾ ಇಂಡಿಕಾ ಕಾರ್. ಮುಂದಿನ ದಿನಗಳಲ್ಲಿ ಜಾಗ್ವಾರ್ ಕಂಪನಿ ಲಾಸ್ ಅಲ್ಲಿ ಬಂದಾಗ ಆ ಜಾಗ್ವಾರ್ ಕಂಪನಿಯನ್ನ ರತನ್ ಟಾಟಾ ಅವ್ರನ್ನೇ ಸ್ವತಃ ಕೊಂಡ್ಕೊಂಡ್ರು. ದಿಸ್ ಇಸ್ ವಾಟ್ ದ ಆಟಿಟ್ಯೂಡ್. ಅರ್ಥ ಆಗ್ತಾ ಇದೆ? ಯಾಕಂದ್ರೆ ಇಂಡಿಯಾ ಬಗ್ಗೆ ಯಾವತ್ತು ಬೇರೆ ದೇಶದ ಕಂಪನಿಗಳು ಮಾತಾಡಿರಲ್ಲ, ಅವತ್ತೇ ಅವ್ರನ್ನ ಕೊಂಡು ತಗೋಬೇಕನ್ನೋ ನಿರ್ಧಾರವನ್ನ ಟಾಟಾ ಮಾಡಿದಂಥದ್ದು. ನಾವು ಹಂಗ್ ಆಟಿಟ್ಯೂಡ್ ಇರ್ಬೇಕು. ನಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಪರ್ಚೇಸ್ ಮಾಡಕ್ಕೇನೆ ಪ್ಲಾನ್ ಮಾಡ್ತಿರ್ಬೇಕು ಯಾವಾಗಿದ್ರು. ಸೇಮ್ ಟ್ವಿಟರ್ ಕೂಡ ಅದೇ ಆಗಿದ್ದು ಸರ್. ಎಲಾನ್ ಮಸ್ಕ್ ಟ್ವಿಟರ್ ತಗೊಂಡೇ ಬಿಟ್ಟಿದ್ದಾರೆ ಅವರು. ಟ್ವಿಟರ್ ಅಲ್ಲಿ ಕೆಲವು ಜನ ಅವರಿಗೆ ಸಿಕ್ಕಾಪಟ್ಟೆ ಬೈತಿದ್ರು, ಅವಮಾನ ಮಾಡ್ತಿದ್ರು. ಈಗೆಲ್ಲ ಅವ್ರ ಅಕೌಂಟ್ ಇವ್ರ ಕೈಯಾಗ ಅದು. ಓಕೆ, ಸೊ ಇರ್ಲಿ. ಬಟ್ ಆತರ ಒಂದು ನಮ್ಗೆ ಏನಿರ್ಬೇಕಪ್ಪ ಅಂತಂದ್ರೆ ಆಟಿಟ್ಯೂಡ್ ಇರ್ಬೇಕು. ಸಾಮಾಜಿಕ ಜಾಲತಾಣ ಟ್ವಿಟರ್ ಅನ್ನ ನಮ್ಮ ಎಲಾನ್ ಮಸ್ಕ್, ಟೆಸ್ಲಾ ಕಂಪನಿ ಸ್ಥಾಪಕ, $44 ಶತಕೋಟಿ, $3.5 ಲಕ್ಷ ಕೋಟಿ ರೂಪಾಯಿಗೆ ತೆಗೆದುಕೊಂಡಿದ್ದಾರೆ. ಫೋರ್ಬ್ಸ್ ನಿಯತಕಾಲಿಕದ ಪ್ರಕಾರ ಎಲಾನ್ ಮಸ್ಕ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಸರ್. ಇವತ್ತು ಟೋಟಲ್ ಆಸ್ತಿ US $273.6 ಬಿಲಿಯನ್. ಎಲೆಕ್ಟ್ರಿಕ್ ವಾಹನ ತರ್ತಾ ಇದಾರ, ಸ್ಪೇಸ್ ಎಕ್ಸ್ ಕಂಪನಿಯನ್ನ ನಡೆಸ್ತಾ ಇದಾರ, ಕೇಳಿರೇನು ಮತ್ತೇನು. ಕೋಟ್ಯಂತರ ಬಳಕೆದಾರ ಇದಾರ, ಟ್ವಿಟರ್ ತಗೊಂಡಿದಾರೆ. ಮತ್ತು ಟ್ವಿಟರ್ನ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರು. ಅನಿರ್ಬಂಧಿತ ಅಭಿವ್ಯಕ್ತಿಯ ತಾಣವನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಮತ್ತೆ ಇವ್ರಿಗೆಲ್ಲ ಸರ್ ಹಂಗೆ ತಗೊಂಡು ಹುಚ್ಚುಚ್ಚಾರ ಏನೂ ಮಾಡೋದಿಲ್ಲ ಅವ್ರು. ಅದನ್ನ ಇನ್ನೂ ಬಹಳ ಚಂದ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗ್ತಾರೆ. ಇದು ಬಹಳ ಒಂದು ಇವ್ರದ್ದು ಸ್ಪೆಷಾಲಿಟಿ ಅಮೆರಿಕನ್ಸ್ದು. ನೆಕ್ಸ್ಟು ಟ್ವಿಟರ್ಗೆ ಏನು ಲಾಭ ಆಗ್ತದೆ ಸರ್? ನೀವೆಲ್ಲ ಸಿಕ್ಕಾಪಟ್ಟೆ ಅದರೊಳಗಡೆ ಮೆಸೇಜ್ ಮಾಡ್ತಿರ್ತೀರಿ, ಟ್ವೀಟ್ ಮಾಡ್ತಿರ್ತೀರಿ. ಅವಾಗ ನಡು ಬರುವಂತ ಅಡ್ವರ್ಟೈಸ್ಮೆಂಟ್ ಇಂದ ಅವರಿಗೆ ಲಾಭ ಇರ್ತದೆ. ರಿಪೋರ್ಟ್ ಅಬ್ಯೂಸ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಜಾರಿಗೆ ತಂದಿದ್ದಾರೆ ಫಸ್ಟ್ ಟೈಮ್ ಸಾಮಾಜಿಕ ಜಾಲತಾಣಗಳನ್ನು. ನೆಕ್ಸ್ಟು ಆಫ್ಸ್ಪಾ ಸರ್, ಆಫ್ಸ್ಪಾ ಅಂತ ಒಂದು ನ್ಯೂಸ್ ಬಂದಿದೆ. ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ. ಈಗ ಇದನ್ನ ಹಿಂತೆಗಿತಾ ಇದ್ದಾರೆ ಸರ್. ಎಲ್ಲಿಂದ? ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್. 2014ರಿಂದ ಇವೆಲ್ಲ ಬಹಳ ಶಾಂತಿಯುತವಾಗಿದ್ದಾವ. ಅದಕ್ಕೆ ಓಕೆ, ಸೊ ಏಪ್ರಿಲ್ 1ರಿಂದ ಇದನ್ನ ಹಿಂತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ತಿಳಿಸಿದ್ದಾರೆ. ಆಫ್ಸ್ಪಾ ಅಂದ್ರೆ ಏನು? ಇದು ಈಗ ನಮ್ಮ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್, ನಮ್ಮ ಸಶಸ್ತ್ರ ಪಡೆಗಳಿಗೆ ವಿಶೇಷ ಅಧಿಕಾರ ಕೊಟ್ಟಿದ್ರು. ಯಾರ್ದರ ಮೇಲೆ ಡೌಟ್ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು, ಓಕೆ, ಅವ್ರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕೋದು, ಹಂಗ ಬಹಳ ಕ್ರಿಮಿನಲ್ ಅನ್ಸಿದ್ರೆ ಅಲ್ಲೇ ಶೂಟ್ ಮಾಡಬಹುದು. ಬೇಕಾದವ್ರ ಗಾಡಿಯನ್ನ ಹಿಡಿದು ತಡೆದು ಅವ್ರ ಬಗ್ಗೆ ತಪಾಸಣೆ ಮಾಡಬಹುದು. ಇದಕ್ಕೆ ಯಾವುದೇ ನ್ಯಾಯಾಲಯದಲ್ಲಿ ಅವ್ರು ಹೋಗ್ತಕ್ಕದ್ದಲ್ಲ. ಹಿಂಗೆಲ್ಲ ಇತ್ತು. ಬಟ್ ಕೆಲವು ಜನ ಸೈನಿಕರು ಇದನ್ನ ಮಿಸ್ಯೂಸ್ ಮಾಡ್ಕೊಳಕತ್ತು. ಬೇಕಾದವ್ರನ್ನ ಹೊಡೆಯೋದು, ರೇಪ್ಗಳನ್ನ ಮಾಡೋದು, ಇಂಥವೆಲ್ಲ ಮಾಡಕತ್ತು ಕೂಡ ಇದು ಬೇಡ, ಇದನ್ನ ಹಿಂದ್ ತಕ್ಕೋಬೇಕಂತೇಳಿ ಇಡೀ ನಮ್ಮ ಈಶಾನ್ಯ ಭಾರತದಾದ್ಯಂತ ಸ್ಟ್ರೈಕ್ ಬಂತು. ಐರೋಮ್ ಶರ್ಮಿಳಾ ಅಂತ ಹೆಸರು ಕೇಳಿರ್ತೀರಿ ನೀವು. ಐರೋಮ್ ಶರ್ಮಿಳಾ ಅವರು ನಮ್ಮ ಅಣ್ಣಾ ಹಜಾರೆ ಅವ್ರ ತರ, ಸಾಲು ಮರದ ತಿಮ್ಮಕ್ಕ ಇವ್ರ ತರನೇ ಅವರು ಕೂಡ. ಅವರು ಇದರ ವಿರುದ್ಧನೇ ಹೋರಾಡಿದಾರೆ. ಬಹಳ ಸರಿ ಉಪವಾಸ ಕುಂತಿರ್ತಾರ, ಮೂಗಿನ ಮೂಲಕ ಆಹಾರ ಕೊಡ್ತಿರ್ತಾರ ಗೌರ್ಮೆಂಟ್ ಅವರು. ಐರೋಮ್ ಶರ್ಮಿಳಾ ಮಣಿಪುರದವ್ರು. ಇವತ್ತು ನಿಜವಾಗ್ಲೂ ಅವ್ರಿಗೆ ಬಹಳ ಖುಷಿಯಾಗಿರ್ತದೆ. ಆ 3 ರಾಜ್ಯಗಳಿಂದ ಇವನ್ ತೆಗಿತಾ ಇದಾರ. ಹೇಳ್ತೇನೆ ಅದ್ರ ಬಗ್ಗೆ. ಆಫ್ಸ್ಪಾ ಈಗ 31 ಜಿಲ್ಲೆಗಳಲ್ಲಿ ಮತ್ತು ಭಾಗಶಃ ಈಶಾನ್ಯ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್, ಅರುಣಾಚಲ್ ಪ್ರದೇಶ್ 4 ರಾಜ್ಯಗಳ 12 ಜಿಲ್ಲೆಗಳಿಗೆ ಮಾತ್ರ ಇನ್ನು ಮೇಲೆ ಅನ್ವಯಿಸುವಂತದ್ದು. ಒಟ್ಟು 90 ಜಿಲ್ಲೆಗಳನ್ನ ಒಳಗೊಂಡಿದ್ದಾವೆ ಸರ್ 4 ರಾಜ್ಯಗಳು.
2018ರಲ್ಲಿ ಮೇಘಾಲಯದಲ್ಲಿ ತೆಗೆದ್ರು. 2015ರಲ್ಲಿ ತ್ರಿಪುರಾದಲ್ಲಿ, 1980ರ ದಶಕದಲ್ಲಿ ಮಿಜೋರಾಂನಲ್ಲಿ ಇದನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಲು ಆಫ್ಸ್ಪಾ. ಯಾಕೆ ಹಿಂದೆ ತೆಗೆದುಕೊಳ್ತಾ ಇದಾರೆ ಅಂದ್ರೆ ಅಲ್ಲಿ ಏನು ಅಂತ ಅಹಿತಕರ ಘಟನೆಗಳು ನಡೀತಾ ಇಲ್ಲ. ಮತ್ತೆ ಅವರು 60 ವರ್ಷಗಳಿಂದ ಸರ್ ಇದರ ನೆರಳಿನಾಗ ಬದುಕ್ತಾ ಇದಾರೆ ಸರ್. ಅವ್ರಿಗೂ ಸಾಕಾಗಿ ಹೋಯ್ತು ಪಾಪ. ಸೈನಿಕರು ನೋಡಿದ್ರೆ ಹೆದರಾಕತ್ತಾರ. ಅವ್ರು ಪರಕೀಯ ಭಾವ, ನಮ್ಮ ದೇಶದಾಗಿದ್ರು ಬೇರೆ ದೇಶದಾಗ ಇದ್ದಂಗೆ ಅವ್ರಿಗೆ ಭಾವನೆ ಆಗಾಕತ್ತ. ಹಿಂಗಾಗಿ ಅದನ್ನ ತೆಗಿತಾ ಇದಾರ. ಇಷ್ಟು ವರ್ಷಗಳ ಆಫ್ಸ್ಪಾ ಆಡಳಿತ ಜನರಿಗೆ ಆಘಾತ, ಮಾನಸಿಕ ಪರಿಣಾಮ ಬೀರಿತ್ತು. ಅದಕ್ಕಾಗಿ ಇದನ್ನ ತೆಗಿತಾ ಇದಾರ. ನಿಜವಾಗ್ಲೂ ಸರ್ ನರೇಂದ್ರ ಮೋದಿ ಅವರು ಮಾಡಿದಂತ ಬಹಳ ಉತ್ತಮ ಕೆಲಸ ಇತ್ತು. ಯಾಕಂದ್ರೆ ನಾನು ಕರೆಂಟ್ ಅಫೇರ್ಸ್ ಹೇಳಕತ್ತಾನೆ ಸುಮಾರು 13 ವರ್ಷ ಆಯ್ತು ಆಫ್ಲೈನ್ ದಾಗೆ ಆನ್ಲೈನ್ ದಾಗ ಕೂಡಿ. 13 ವರ್ಷಗಳಿಂದ ಸರ್ ಪ್ರತಿ 2 ತಿಂಗಳಿಗೊಮ್ಮೆ ಇದು ನ್ಯೂಸ್ನಾಗ ಬರತ್ತೆ. ನನಗೂ ಇದನ್ನ ಹೇಳಿ ಬಹಳ ಕೆಟ್ಟ ಅನ್ಸಿತ್ತು, ಯಾವಾಗಾರ ತೆಗಿತಾರಪ್ಪ ಇವನ್ನೆಲ್ಲ ಅಂತ ಹೇಳಿ. ಬಟ್ ಈಗ ಭಾರತ ಸರ್ಕಾರ ತೆಗಿತಾ ಇದೆ. ಇಟ್ಸ್ ಅ ವೆರಿ ಗುಡ್ ಮೂವ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಇದು 1958ರಲ್ಲಿ ಸರ್ ದಶಕದ ದಂಗೆಗಳು ನಡೀತಾ ಇದ್ವು ಅಲ್ಲೆಲ್ಲ. ಬೇರೆ ದೇಶದವ್ರು, ಮಯನ್ಮಾರ್ದವ್ರು ಬರೋದು, ಚೈನಾದವ್ರು ಬರೋದು, ಬಾಂಗ್ಲಾದವ್ರು ಬರೋದು, ಹಿಂಗೆಲ್ಲ ಬಂದು ದಂಗೆಯನ್ನ ಮಾಡ್ತಾ ಇದ್ರು. ಈ ದಂಗೆಗಳನ್ನ ಹತ್ತಿಕ್ಕಕ್ಕೆ ನಮ್ಮ ಭಾರತ ಸರ್ಕಾರ ಅಲ್ಲಿರ್ತಕ್ಕಂಥ ಸಶಸ್ತ್ರ ಪಡೆಗಳಿಗೆ ವಿಶೇಷ ಅಧಿಕಾರವನ್ನ ಕೊಟ್ಟಿದ್ದು 58ರ. ಬಟ್ ಅದು ಇಲ್ಲಿವರೆಗೂ ಹಂಗೆ ಬರ್ತಾ ಇತ್ತು. ಅನೇಕ ಸಲ ಸುಪ್ರೀಂ ಕೋರ್ಟ್ ತೆಗಿ ಅಂತ ಹೇಳಿದಾರ, ಸಂತೋಷ್ ಹೆಗಡೆ ಕಮಿಟಿ ತೆಗಿ ಅಂತ ಹೇಳಿದಾರ, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, 2ನೇ ಆಡಳಿತ ಸುಧಾರಣಾ ಆಯೋಗ ಅವರು ತೆಗಿ ಅಂತ ಹೇಳಿದಾರ. ಬಟ್ ತೆಗೆದಿರ್ಲಿಲ್ಲ. ಈಗ ಅದನ್ನ ತೆಗೆಯುವಂತ ಒಂದು ಪ್ರಮೇಯ ಬಂದಿರುವಂತದ್ದು. ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ 1958, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ 1958. ಯಾವ ಏರಿಯಾಗಳಲ್ಲಿ ದಂಗೆಗಳು ನಡೀತಿರ್ತಾವ, ತೊಂದರೆಗಳಾಗ್ತಿರ್ತಾವ, ಅದನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತೇಳಿ ಗುರುತು ಮಾಡುವಂತದ್ದು. ಡಿಸ್ಟರ್ಬ್ಡ್ ಏರಿಯಾ ಅಂತ ಮಾಡಿ ಅಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯನ್ನ ಕಾಪಾಡೋದು ಒಂದು ಕೆಲಸ ಆಗಿತ್ತು. ನೆಕ್ಸ್ಟ್ ಸರ್, ಈಗ ಇವ್ರಿಗೆ ಏನೇನ್ ಅಧಿಕಾರ ಕೊಟ್ಟಿದ್ರಪ್ಪ ಇಲ್ಲಿ ನೋಡ್ರಿ. ಸಶಸ್ತ್ರ ಪಡೆಗಳಿಗೆ ಅಧಿಕಾರವನ್ನ ಕೊಟ್ಟಿದ್ರಿ. ಹೆಂಗಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕಾನೂನು ಉಲ್ಲಂಘಿಸ್ತಾನ ಅಂತ ಹೇಳಿ ಭಾವಿಸಿದ್ರೆ ಅವನನ್ನ ಗುಂಡಿನ ದಾಳಿ ಮಾಡುವ ಅಧಿಕಾರ ಕೊಟ್ಟಿದ್ರು. ಭಾವಿಸೋದು ಹೆಂಗದು? ಈಗ ಒಬ್ಬ ವ್ಯಕ್ತಿ ಬರಾಕತ್ತನಪ್ಪ, ಅವ್ನು ಇದನ್ನ ಮಾಡ್ತಾನ ನನಗೆ ಹೆಂಗ್ ಗೊತ್ತಾಗ್ಬೇಕು? ನಾ ಏನ್ ದೇವ್ರ? ಗೊತ್ತಾಗಂಗಿಲ್ಲ, ಹೊಡೆದ್ ಬಿಡ್ತಾರ ಅವ್ರ ಗುಂಡು, ಎಲ್ಲೂ ಕೇಳಂಗಿಲ್ಲ, ಅಮಾಯಕರು ಬಲಿಯಾಗಕತ್. ಹೌದಾ? ಸೊ ಹಿಂಗಾಗಿ ಇದ್ರ ವಿರುದ್ಧ ಜನ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ದಂಗೆ ಎದ್ದಿದ್ರು. ಅನುಮಾನಾಸ್ಪದ ಅಸ್ತಿತ್ವದಲ್ಲಿದ್ದರೆ ಆ ಸಶಸ್ತ್ರ ಪಡೆಗಳು ವಾರಂಟ್ ಇಲ್ಲದೆ ವ್ಯಕ್ತಿಯನ್ನ ಬಂಧಿಸಬಹುದು. ವಾರಂಟ್ ಇಲ್ಲದೆ ಆವರಣವನ್ನ ಪ್ರವೇಶಿಸಿ ಹುಡುಕಲು ಅವಕಾಶ ಕೊಡು. ಯಾರು ಬೇಕು ಅವ್ರ ಮನ್ಯಾಗ ಹೋಗುದು, ಹುಡುಕಾಡೋದು, ಅವ್ರನ್ನ ಹಿಡ್ಕೊಂಡ್ಬರುದು, ಹೊಡೆಯುವುದು, ಇವೆಲ್ಲ ಮಾಡಕತ್ತಾರ. ಅದಕ್ಕೆ ಈಶಾನ್ಯ ಭಾರತದಲ್ಲಿ ಸರ್ ನಮ್ಮ ದೇಶದ ಸೈನಿಕರ ಮೇಲೆನೆ ಜನರಿಗೆ ಸಿಟ್ಟು ಬಂದ್ಬಿಡ್ತು. ಇವ್ರೇನ್ ನಮ್ಮ ದೇಶದವರು, ಬ್ಯಾರೆ ಯಾವ್ದಾರ ದೇಶದವ್ರು ಹಿಂಗ್ಯಾಕ್ ಮಾಡತ್ತಾರ, ಮೃಗಗಳ ತರ ಮಾಡ್ತಾ ಇದಾರೆ ಇವ್ರಂತೆ. ಎಷ್ಟೋ ಕೇಸ್ಗಳು ಸರ್ ಸುಪ್ರೀಂ ಕೋರ್ಟಿಗೆ ಫೈಲ್ ಆಗಕತ್ತ. ಅದನ್ನ ತಿಳಿದು ಇವತ್ತು ಭಾರತ ಸರ್ಕಾರ ಈ ಸಶಸ್ತ್ರ ಪಡೆಗಳಿಗೆ ಇದ್ದಂತ ಅಧಿಕಾರವನ್ನ ಕಿತ್ತೊಗಿತಾ ಇದೆ. ಯಾಕಂದ್ರೆ ವ್ಯಕ್ತಿ ಯಾರೇ ಇರ್ಲಿ ಸರ್, ಹೆಚ್ಚಿನ ಅಧಿಕಾರ ಕೊಟ್ಟಾಗ ಅದನ್ನ ದುರುಪಯೋಗ ಅವರು ಪಡಿಸ್ಕೋತಾರ. ಆ ದುರುಪಯೋಗ ಪಡಿಸ್ಕೊಂಡಾಗ ಅಮಾಯಕರ ಮೇಲೆ ದೌರ್ಜನ್ಯಗಳಾಗ್ತಾವ. ಅದು ಆಗಬಾರದು. ಅವ್ನು ಬೇಕಾದವನು ಇರ್ಲಿ, ಓಕೆ, ಸಣ್ಣ ಮಟ್ಟದಲ್ಲಿ ದೊಡ್ಡ ಆಫೀಸರ್ ಇರ್ಲಿ, ಓಕೆ, ಸೊ ಯಾರೇ ಇದ್ರೂ ಕೂಡ ಶಿಕ್ಷೆ ಆಗ್ಲೇಬೇಕು. ತೊಂದರೆಗೆ ಒಳಗಾದ ಪ್ರದೇಶ ಆಫ್ಸ್ಪಾನ ಸೆಕ್ಷನ್ 3 ಅಡಿಯಲ್ಲಿ ಅಧಿಸೂಚನೆಯ ಮೂಲಕ ಘೋಷಿಸಲ್ಪಟ್ಟಿರುವಂತದ್ದು. ಮತ್ತೆ ಇದನ್ನ ಯಾರು ಘೋಷಣೆ ಮಾಡೋ ಸರ್? ಆಫ್ಸ್ಪಾ ಎಲ್ಲೆಲ್ಲಿ ಅಪ್ಲೈ ಆಗ್ತೈತೆ ಅಂತ ಘೋಷಣೆ ಯಾರು ಮಾಡ್ತಾರ? ಕೇಂದ್ರ ಸರ್ಕಾರ ಮಾಡ್ತಾರ. ಇಲ್ಲ ಅಂದ್ರೆ ಆ ರಾಜ್ಯದ ರಾಜ್ಯಪಾಲರು ಅಥವಾ ಕೇಂದ್ರಾಡಳಿತ ಪ್ರದೇಶದ ಆಡಳಿತದ ಅಧಿಕಾರಿಗಳು. ಇವರು ಇಡೀ ರಾಜ್ಯವನ್ನ ಅಥವಾ ಇಡೀ ಕೇಂದ್ರಾಡಳಿತ ಪ್ರದೇಶವನ್ನ ಅಥವಾ ಒಂದು ಪ್ರದೇಶವನ್ನ ಆಫ್ಸ್ಪಾದ ಅಡಿಯಲ್ಲಿ ಇದೆ ಅಂತೇಳಿ ಘೋಷಣೆ ಮಾಡಬಹುದು. ಗೆಜೆಟ್ನಾಗ ಕೂಡ ಅಧಿಸೂಚನೆಯನ್ನ ಮಾಡಬೇಕಾಗ್ತಿತ್ತು. ಮತ್ತೆ ಇನ್ನೊಂದು ಸರ್, ಬಹಳ ಜನ ಕೇಳ್ತಾರೆ, ಸರ್ ಆಫ್ಸ್ಪಾ ಕಾಯ್ದೆ ಅಡಿಯಲ್ಲಿ ಸೈನಿಕರಿಗೆ ಜನರನ್ನ ಕೊಲ್ಲೋ ಪರವಾನಗಿ ಇದೆಯೇನು? ಇದು ವಿವಾದಾಸ್ಪದ. ಇಲ್ಲಿ ಬಹಳ ಜನ ನಾಗರಿಕರನ್ನು ಕೊಂದು ಬಿಟ್ಟಿದ್ದಾರೆ. ಹಿಂಗಾಗಿನೇ ಬಹಳ ಟೀಕೆಗೆ ಗುರಿಯಾಗಿ ಇವತ್ತು ಸರ್ಕಾರ ಇದನ್ನ ತೆಗೆದಿದೆ. ಕಾಯ್ದೆ ಸೆಕ್ಷನ್ 4 ಸಾವಿಗೆ ಕಾರಣವಾಗುವ ಮಟ್ಟಿಗೆ ಇತ್ತು. ಇದಕ್ಕಾಗಿ ಇದರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದೆ. ಒಂದು ಸುಪ್ರೀಂ ಕೋರ್ಟ್ ಕೂಡ ಸಿಕ್ಕಾಪಟ್ಟೆ ಬೈದಿದೆ ಸರ್, ಆಫ್ಸ್ಪಾ ಬ್ಯಾಡ್ ಇದೆ. 2016 ಒಳಗಡೆ ಸುಪ್ರೀಂ ಕೋರ್ಟ್ ಇದು ಬ್ಯಾಡ್ ಅಂತ ಹೇಳಿದಾರ. ಆಮೇಲೆ ನೆಕ್ಸ್ಟ್ CRPC ಅಡಿಯಲ್ಲಿ ರಚಿಸಲಾದ ಕ್ರಿಮಿನಲ್ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಬೇಕು. ಅವರು ಸೇನೆಯ ಸಿಬ್ಬಂದಿ ಯಾರೇ ಅಪರಾಧ ಮಾಡಿದ್ರು ಕೂಡ ಕೋರ್ಟಿಗೆ ಬರಬೇಕು, ಅಪರಾಧ ತನಿಖೆ ನಡಿಬೇಕು, ಶಿಕ್ಷೆ ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಯಾರಿಗೂ ವಿನಾಯಿತಿ ಇರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ 2016ರಲ್ಲಿ ಕಡಾಖಂಡಿತವಾಗಿ ಹೇಳಿದೆ. ಅದು ಹೇಳಿದ ಮೇಲೆನೆ ಇವತ್ತು ಸರ್ಕಾರಗಳು ಆ ಕಾಯ್ದೆಯನ್ನ ತೆಗಿತಾ ಇರುವ. ಇನ್ನ ನೆಕ್ಸ್ಟ್ ನಮ್ಮ ಫೇವರೆಟ್ ಒನ್ ಲೈನರ್ಸ್. ಇತ್ತೀಚೆಗೆ
ಭಾರತ ಮಹಿಳಾ ಹಾಕಿ ತಂಡದ ಮಾಜಿ ನಾಯಕಿ ಕರ್ನಾಟಕದ ಎಲ್ವೆರಾ ಬ್ರಿಟ್ಟೋ ಅವರು ನಿಧನರಾಗಿದ್ದಾರೆ. 11ನೇ ಆವೃತ್ತಿಯ ಪುರುಷರ ಏಷ್ಯಾ ಕಪ್ ಹಾಕಿ ಟೂರ್ನಿ ಮೇ 23ರಿಂದ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆರಂಭವಾಗ್ತಾ ಇದೆ. ರಾಜ್ಯದ ಪ್ರಥಮ ಕ್ರೀಡಾ ವಿಶ್ವವಿದ್ಯಾಲಯವನ್ನ ಬೆಂಗಳೂರಲ್ಲಿ ಯಲಹಂಕದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕ್ರೀಡಾ ಸಚಿವ ಕೆ.ಸಿ. ನಾರಾಯಣಗೌಡ ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ 2ನೇ ಬಾರಿಗೆ ವಿಜಯ್ ಸಂಪ್ಲಾ ಆಯ್ಕೆಯಾಗಿದ್ದರು. ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರು ಸಾಲವನ್ನು ನೀಡುವಂತ ಪಿಎಂ ಸ್ವನಿಧಿ ಯೋಜನೆಯನ್ನ 2024 ಡಿಸೆಂಬರ್ ವರೆಗೆ ಮುಂದುವರಿಸಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ತ್ರಿಪಕ್ಷೀಯ ಅಭಿವೃದ್ಧಿ ನಿಗಮವನ್ನ ಪ್ರಾರಂಭ ಮಾಡಿದೆ. ವೇದಿಕೆಯನ್ನು 2021ರಲ್ಲಿ ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಸಿಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೇಟಾದ ಪ್ರಕಾರ ಭಾರತದ ಶ್ರೇಣಿ 3ನೇದಾಗಿದೆ ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಭಾರತದ ವ್ಯಾಪಾರ ಪ್ರಚಾರ ಸಂಸ್ಥೆ ಸಹಯೋಗದೊಂದಿಗೆ ಏಷ್ಯಾದ ಅತಿದೊಡ್ಡ ಅಂತಾರಾಷ್ಟ್ರೀಯ ಆಹಾರ ಮತ್ತು ಆತಿಥ್ಯ ಮೇಳ 2022ನ್ನ ನವದೆಹಲಿಯಲ್ಲಿ ಆಯೋಜಿಸ್ತಾ ಇದೆ. ಇತ್ತೀಚೆಗೆ ನೀತಿ ಆಯೋಗ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆಯ ಭಾಗವಾಗಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನವೀನ ಕೃಷಿ ಕುರಿತು ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನ ಆಯೋಜನೆ ಮಾಡಿದೆ. ಭಾರತ ಮತ್ತು ಮಾಲ್ಡೀವ್ಸ್ ಇಬ್ಬರು ಸೇರ್ಕೊಂಡು ಪ್ರಸರಣ ಅಂತರ್ ಸಂಪರ್ಕ ಸ್ಥಾಪನೆ ಮಾಡಕ್ ಘೋಷಣೆ ಮಾಡಿದ್ದಾರೆ. ನವೀಕರಿಸಬಹುದಾದ ಶಕ್ತಿಯನ್ನ ವರ್ಗಾವಣೆ ಮಾಡೋದಕ್ಕೆ. ಹಿಮಾಚಲ ಪ್ರದೇಶ ರಾಜ್ಯ 7 ರೋಪ್ವೇ ಯೋಜನೆಗಳ ಅಭಿವೃದ್ಧಿಗಾಗಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗಳನ್ನು ಸೈನ್ ಹಾಕಿದೆ. ಇತ್ತೀಚೆಗೆ ನವದೆಹಲಿ 2022ರ ಫಾರ್ಮಾ ಮತ್ತು ವೈದ್ಯಕೀಯ ಸಾಧನಗಳ ವಲಯದ ಅಂತಾರಾಷ್ಟ್ರೀಯ ಸಮ್ಮೇಳನದ 7ನೇ ಆವೃತ್ತಿಯನ್ನ ಉದ್ಘಾಟನೆ ಮಾಡಲಾಯಿತು. ಪ್ರತಿ ವರ್ಷ ಏಪ್ರಿಲ್ 28ರಂದು ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಆಚರಣೆ ಮಾಡಲಾಗ್ತದೆ. ಈ ವರ್ಷದ ಥೀಮು ಸಕಾರಾತ್ಮಕ ಸುರಕ್ಷತೆ ಮತ್ತು ಆರೋಗ್ಯ ಸಂಸ್ಕೃತಿಯನ್ನ ರಚಿಸುವಲ್ಲಿ ಭಾಗವಹಿಸುವಿಕೆ ಮತ್ತು ಸಾಮಾಜಿಕ ಸಂವಾದ. ಇನ್ನ ಜಲಸ್ ಗೋಲ್ಡನ್ ಥಾಟ್ ಅನ್ನ ನಾನಿಲ್ಲಿ ಹೇಳಿರ್ತೀನಿ. ಇದಕ್ಕಿಂತ ಮುಂಚೆ ಒಂದು ಸರ್ ಇಲ್ಲಿ ಮಾತನ್ನ ನಾನು ನಿಮ್ಗೆ ಹೇಳ ಬಯಸ್ತೀನಿ. ಸೊ ಇವತ್ತು ಎಷ್ಟಪ್ಪ ಅಂತಂದ್ರೆ ಏಪ್ರಿಲ್ 2ನೇ ತಾರೀಕು. ಇವತ್ತು ಏಪ್ರಿಲ್ 2. ಇದಾದ್ಮೇಲೆ ನಾವು ನೆಕ್ಸ್ಟ್ ಏಪ್ರಿಲ್ 4, 6 ಮತ್ತೆ 8 3 ವಿಡಿಯೋಗಳನ್ನ ಮಾಡಬೇಕಾಗಿತ್ತು, ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ. ಬಟ್ ನಾನು ಸ್ವಲ್ಪ ಪರ್ಸನಲ್ ಕೆಲವೊಂದು ಕೆಲಸಗಳಿಂದಾಗಿ ಈ ತರಗತಿಗಳನ್ನ ನಾನು ಮುಂದೆ ಹಾಕಿರ್ತೀನಿ. ನೆಕ್ಸ್ಟ್ ನಮ್ಮ ಕ್ಲಾಸ್ ಯಾವಾಗಿರ್ತೈತಪ್ಪ ಅಂತಂದ್ರೆ 10ನೇ ತಾರೀಕು ಇರ್ತದೆ. ಓಕೆ, ಸೊ ಇವತ್ತು ಏಪ್ರಿಲ್ 2 ಅಲ್ಲ, ಮೇ 2, ಸಾರಿ ಮೇ 2. ಇನ್ನು ನಮ್ಮ ನೆಕ್ಸ್ಟ್ ಕ್ಲಾಸ್ ಯಾವಾಗಿರ್ತದಪ್ಪ ಅಂದ್ರೆ ಮೇ 10ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಇರ್ತದೆ. ಮೇ 10 ಬೆಳಗ್ಗೆ 9 ಗಂಟೆಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ತದೆ. ಸೊ ಕೆಲವು ಪರ್ಸನಲ್ ಕೆಲಸಗಳಿಂದ ನಾನು ಅನಿವಾರ್ಯವಾಗಿ ಆ ಕೆಲಸ ಒಂದು ಕ್ಲಾಸ್ಗಳನ್ನ ತೆಗೆದುಕೊಳ್ಳಕ್ ಆಗಿರೋದಿಲ್ಲ. ಬಟ್ ಅದರ ಬದಲಾಗಿ ನಿಮ್ಗೆ ಈಗಾಗಲೇ ನಾವು ಓಲ್ಡ್ IAS ಪೇಪರ್ ಬಿಡಿಸ್ತಾ ಇದ್ದೀನಿ. ಆ ಓಲ್ಡ್ IAS ಪೇಪರ್ ಕ್ಲಾಸ್ಗಳು 4ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು ಬೆಳಗ್ಗೆ 9:15ಕ್ಕೆ ಅವು ನಿಮ್ಗೆ ಬಂದಿರ್ತಾವ. ಅವು ನಿಮಗ್ ಬರ್ತಾವ. ಅದರೊಳಗಡೆ 2 ಇಲ್ಲಿ ಮಾತಿಲ್ಲ. ಬಟ್ ಇವೇನದವಲ್ಲ, ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ಇವತ್ತು ಮೇ 2, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಮೇ 10ನೇ ತಾರೀಕನೇ ಬರ್ತದೆ. ನಡು ಯಾವುದೇ ಕರೆಂಟ್ ಅಫೇರ್ಸ್ ತರಗತಿಗಳು ಇರುವುದಿಲ್ಲ. ಮತ್ತೆ ಈ 7-8 ದಿನಗಳ ಪ್ರಚಲಿತ ವಿದ್ಯಮಾನದಲ್ಲಿ ಒಂದು ಪಾಯಿಂಟ್ ಕೂಡ ಮಿಸ್ ಆಗಕ್ ನಾನು ಬಿಡುವುದಿಲ್ಲ. ಬಂದ ಮೇಲೆ ಅವನ್ನೆಲ್ಲವನ್ನ ನಾನು ಕವರ್ ಮಾಡ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಈ ಒಂದು ಓಲ್ಡ್ IAS ಪೇಪರ್ಗಳು ಇವನ್ನೆಲ್ಲ ನೀವು ರೆಫರ್ ಮಾಡಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಸರ್, ಇಲ್ಲಿ ಗೋಲ್ಡನ್ ಥಾಟ್. ಜಲಸ್. ಇತ್ತೀಚೆಗೆ ಬಹಳ ಜನ ಸರ್, ಕೆಲವು ಜನ ಇನ್ನೊಬ್ಬರ ಮೇಲೆ ಬಹಳಷ್ಟು ಜಲಸ್ ಮಾಡ್ತಾ ಇರ್ತಾರೆ. ಜಲಸ್ ಮಾಡೋದು ತಪ್ಪು. ಯಾರು ಯಾರ ಮೇಲೂ ಜಲಸ್ ಮಾಡಲೇಬಾರ್ದು. ಯಾಕೆ ಜಲಸ್ ಮಾಡ್ತಾರಂತಂದ್ರೆ ನಾವು ಅವ್ರ ಜೊತೆ ಕಂಪೇರ್ ಮಾಡ್ತೀವಿ. ಅವ್ ಹಿಂಗ್ ಅದನ, ನಾ ಹಿಂಗ್ ಅದೀನಿ, ಅವ್ನಿಗಿಷ್ಟು ಸ್ಯಾಲ್ರಿ ಇದೆ, ನನಗಿಷ್ಟು ಸ್ಯಾಲ್ರಿ ಇದೆ, ಅವ್ನಿಗೆ ಈ ತರ ಫೆಸಿಲಿಟಿ ಇದೆ, ನನಗೆ ಈ ತರ ಫೆಸಿಲಿಟಿ ಇದೆ, ಅವ್ನಿಗೆ ಈ ಜಾಬ್ ಇದೆ, ನನಗೆ ಈ ಜಾಬ್ ಇದೆ. ಯಾವತ್ತೂ ಕಂಪೇರ್ ಮಾಡ್ಬಾರ್ದು. ಯಾವಾಗ ನಾವು ಕಂಪೇರ್ ಮಾಡ್ಕೋತೀವಿ ಜಲಸ್ ಶುರುವಾಗ್ತದೆ. ಜಲಸ್ ಮಾಡುವಂತ ವ್ಯಕ್ತಿಗಳನ್ನ ನೋಡ್ರಿ ಸರ್, ಅವ್ರ ಒಳಗಡೆ ಸಮಾಧಾನ ಇರುವುದಿಲ್ಲ. ಬರೇ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಅವ್ರ ಹಿಂದಿಂದ ಮಾತಾಡೋದು, ಅದೇನ್ ದೊಡ್ಡ ಸಾಧನೆ, ಇದೇನ್ ದೊಡ್ಡ ಸಾಧನೆ, ಹಿಂಗ್ ಮಾತಾಡ್ಕೊಂಡು ಇಂಥವ್ರು ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರೊಳಗಡೆ ತಮ್ಮ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಅಮೂಲ್ಯ ಸಮಯವನ್ನೇ ಹಾಳು ಮಾಡ್ಕೋತಾರೆ. ಮತ್ತೆ ಅವ್ರ ಮನಸ್ಸಿಗೆ ಶಾಂತಿನೂ ಇರುವುದಿಲ್ಲ. ನಾವು ಇನ್ನೊಬ್ಬರ ಮೇಲೆ ಜಲಸ್ ಮಾಡಿದ್ರೆ ಅವ್ರಿಗೆ ಏನೂ ಆಗಂಗಿಲ್ಲ, ಅವ್ರು ಹಂಗೆ ಬೆಳ್ಕೊಂತ ಹೋಗ್ತಿರ್ತಾರ.
ಆ ಜಲಸ್ ಮಾಡ್ಬೇಕಾದಾಗ ನಮ್ಮ ಒಳಗಡೆ ಹೊಟ್ಟೆಗೆ ಉರಿ ಅಂತಾರಲ್ಲ, ಆ ಉರಿ ಬಂದು ಇವನೇ ಬರ್ನ್ ಆಗಿ ಒಂದ್ ದಿವ್ಸ ಪೂರ್ತಿ ಬರ್ನ್ಟ್ ಆಗಿ ಹೋಗ್ಬಿಡ್ತಾನೆ. ಅದಕ್ಕಾಗಿ ಜಲಸ್ ಮಾಡಬಾರ್ದು, ಯಾರ್ದು ಜೊತೆ ಕಂಪೇರ್ ಮಾಡಬಾರ್ದು. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ ಸರ್. ಅವತ್ತಿದ್ರು ನಾವು ಹಂಗ್ ಬದುಕ್ಬೇಕು, ಕಂಪೇರ್ ಮಾಡಬಾರ್ದು. ಅವ್ರು ಅಷ್ಟು ಎಲ್ಲರಿಗೂ ದೇವ್ರು ಒಂದೊಂದು ಕ್ವಾಲಿಟಿ ಕೊಟ್ಟಾನ. ಎಲ್ಲರೂ ಒಂದ್ರಾಗೆ ನಾವು ಎಕ್ಸ್ಪರ್ಟ್ ಇಲ್ಲ. ಒಬ್ರು ಸಿಂಗಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದಾರ, ಒಬ್ರು ಸ್ಪೋರ್ಟ್ಸ್ ಅಲ್ಲಿ ಎಕ್ಸ್ಪರ್ಟ್ ಇದಾರ, ಒಬ್ರು ಎಜುಕೇಶನ್ ಅಲ್ಲಿ ಎಕ್ಸ್ಪರ್ಟ್ ಇದಾರ, ಇನ್ನೊಬ್ರು ಡೈರೆಕ್ಷನ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರ, ಒಬ್ಬೊಬ್ರು ಒಂದೊಂದ್ರಾಗ ಇರ್ತಾರ. ನಾವು ಎದ್ರಾಗ ಎಕ್ಸ್ಪರ್ಟ್ ಅದೀವಲ್ಲ ಅದ್ರಾಗ ಹೋಗಿ ನಮ್ ಜೀವನ ನಾವು ಮಾಡ್ಕೋಬೇಕು. ಮತ್ತೆ ಇನ್ನೊಬ್ಬರಿಂದ ನಾವು ಕಲಿಬೇಕು ಹೊರತು ಇನ್ನೊಬ್ರು ಬೆಳಿತಾ ಇದಾರೆ ಅಂತೇಳಿ ಯಾವತ್ತೂ ಜಲಸ್ ಆಗ್ಬಾರ್ದು. ಸೊ ನಾವು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡ್ಕೊಳಕತ್ತೀವಿ ಅಂದ್ರೆ ಅದೇ ಜಲಸ್ಸಿಗೆ ಮೂಲ. ಜಲಸ್ ಯಾರು ಮಾಡ್ತಿರ್ತಾರ ಅವ್ರನ್ನ ಸ್ವಲ್ಪ ದೂರನಿಂದ ಸೂಕ್ಷ್ಮವಾಗಿ ಗಮನಿಸ್ತಾರೆ ನೀವು. ಅವ್ರು ಯಾವತ್ತೂ ನೆಮ್ಮದಿಯಿಂದ ಇರುವುದಿಲ್ಲ ಬದುಕಿನಾಗ. ಬರೀ ಹಿಂಗೆ ಇವ್ರನ್ನ ಬೈದ್ ಮಾಡ್ಕೊಂತ ಅಡ್ಯಾಡ್ತಿರ್ತಾರೆ. ಆ ಬೈಯೋದ್ ಬಿಟ್ಟು ಕುಂತು ಕೆಲಸ ಮಾಡಿದ್ರೆ ಅವ್ರು ಯಾರ್ಯಾರನ್ನ ಬೈತಿದ್ರಲ್ಲ ಅವ್ರನ್ನೆಲ್ಲ ಹಿಂದ್ ಹಾಕ್ಸೋ ತಾಕತ್ ಇರ್ತೈತಿ. ಬಟ್ ಅದನ್ನ ಬಿಟ್ಟು ಬೇರೆ ಮಾಡ್ತಿರ್ತಾರೆ. ಅದಕ್ಕಾಗಿ ನಾವ್ ಯಾರು ಕೂಡ ಯಾರ ಮೇಲೂ ಜಲಸ್ ಮಾಡೋದ್ ಬೇಡ. ಯಾರೋ ನಮ್ಗಿಂತ ಜಾಸ್ತಿ ಬೆಳಿತಾ ಇದಾರೆ ಅಂದ್ರೆ ಖುಷಿ ಪಡೋಣ, ಅವ್ರ ಸಕ್ಸಸ್ಗೆ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳೋಣ, ಸಾಧ್ಯ ಆದ್ರೆ ಹೆಲ್ಪ್ ಮಾಡೋಣ. ನಾವು ಯಾವಾಗ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀವಿ ಅವಾಗೆ ನಮಗೂ ಕೂಡ ಜನ ಬರ್ತಾರೆ ಸರ್. ಡೂ ಗುಡ್, ಬಿ ಗುಡ್, ಡೂ ಗುಡ್ ಅಂತಾರಲ್ಲ, ನೀವೇನ್ ಮಾಡ್ತೀರಿ ಅದೇ ನಿಮಗೆ ರಿಟರ್ನ್ ಬರ್ತದೆ. ಏನು ಒಳ್ಳೇದ್ ಮಾಡ್ತೀರಿ ಅದೇ ನಿಮಗೆ ರಿಟರ್ನ್ ಬರ್ತದೆ. ನಾವು ಜನರಿಗೆ ಜಲಸ್ ಮಾಡಿದ್ರೆ ನಾಳೆ ನಾವು ಬೆಳಕತ್ತಾಗ ಇನ್ನೊಬ್ರು ಕೂಡ ಜಲಸ್ ಮಾಡ್ತಾರೆ. ಯಾರಿಗೂ ಜಲಸ್ ಮಾಡೋದು ಬೇಡ. ಅವರು ಬೆಳೀಲಿ, ನಾವು ಬೆಳೀಲಿ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ನಕ್ಕೊಂತ ಖುಷಿಯಿಂದ. ಯಾರ ಮೇಲೆ ಯಾರೂ ಜಲಸ್ ಮಾಡೋದು ಬೇಡ. ಜಲಸ್ ಮಾಡೋರಿಂದ ನೀವು ದೂರ ಇರಿ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಜಲಸ್ ಮಾಡತನ ಅವನ ಜೊತೆ ಇದ್ರಿ ಅಂತಂದ್ರೆ ಸುಡೋವಂತ ಒಂದು ಕಸ ಅದು. ಕಸ ಸುಡೋದ್ರ ಜೊತೆ ನಾವು ಹೋದಿವಿ ಅಂದ್ರೆ ನಾವು ಸುಡ್ತೀವಿ, ಸಮೀಪ ಹೋದಿವಿ ಅಂದ್ರೆ ಕಸ ಸುಟ್ಟು ಕೆಟ್ಟ ವಾಸನೆ ಬಂದು ನಮ್ಮ ಶ್ವಾಸಕೋಶನೂ ಹಾಳಾಗ್ತದೆ, ನಮ್ಮ ಜೀವನನೂ ಹಾಳಾಗ್ತದೆ. ಅಂಥವ್ರಿಂದ ದೂರ ಬಂದ್ಬಿಡು. ದುಷ್ಟರವರೆಲ್ಲ, ದುಷ್ಟರಿಂದ ದೂರ ಇರೋಣ. ಜಲಸ್ ಮಾಡೋದ್ ಬೇಡ, ಖುಷಿಯಿಂದ ನಗ್ತಾ ಇರೋಣ. ಎಷ್ಟು ದಿವಸ ಬರ್ದಾನೋ ದೇವ್ರಿ ಜೀವನ ಗೊತ್ತಿಲ್ಲ. ಇರೋ ಅಷ್ಟು ದಿವಸ ಬೆಸ್ಟ್ ಆಗಿ, ದಿ ಬೆಸ್ಟ್ ಆಗಿ 4 ಜನ ಹೌದನ್ನೋ ಹಂಗ ಬದುಕಿ ತೋರ್ಸೋದು. ಅವ್ರು ಇವ್ರನ್ನ ಕಂಪೇರ್ ಮಾಡೋದನ್ನ ಬಿಟ್ಟು ಬಿಡೋಣ. ಓಕೆ, ನೆಕ್ಸ್ಟ್ ನಾವು ಈಗಾಗಲೇ ಸರ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ವಿ. ಸೊ ಅದರ 2 ಮಾತ್ರ ಸರಿಯಾದ ಉತ್ತರ ಇದೆ. ನ್ಯಾಟೋ ಬಗ್ಗೆ ಕ್ವಶನ್ ಇತ್ತು, ಫಿನ್ಲ್ಯಾಂಡ್ ಸರಿಯಾದ ಉತ್ತರ. ಪ್ರಧಾನಮಂತ್ರಿಯವರಿಗೆ ಸಂದ ಪ್ರಶಸ್ತಿಗಳ ಬಗ್ಗೆ ಬಿ ಸರಿಯಾದ ಉತ್ತರ. ಇದನ್ನ ಓದ್ ಕ್ಲಾಸ್ನಾಗ ಭಾರಿ ಡಿಟೇಲ್ ಹೇಳಿದೀನಿ, ಯಾರಿಗೆ ಗೊತ್ತಿಲ್ಲ ಇಮಿಡಿಯೇಟ್ಲಿ ನೋಡಕ್ ಸಾಧ್ಯ ಆಗಿರ್ಬೇಕು. ಪ್ರಣಹಿತ ರಿವರ್ ಬಗ್ಗೆ ಕೇಳಿದ್ವಿ, ದಟ್ ಇಸ್ ಗೋದಾವರಿ. ಇವತ್ತಿನ ಪ್ರಶ್ನೆಗಳು ಸರ್, ಈ ಒಂದು ಹಿಮಾಚಲ ಪ್ರದೇಶದ ಮೂಲಕ ಹಾಯ್ದು ಹೋಗುವ ನದಿಗಳು ಯಾವುವು? ಶಬಾಷ್. UPSC 2010ರಲ್ಲಿ ಕ್ವಶನ್ ಬಂದಿದೆ ನೋಡ್ರಿ. ಬಿಯಾಸ್, ಚೆನಾಬ್ ಮಾತ್ರ, ಬಿಯಾಸ್ ಮತ್ತು ರವಿ, ಚೆನಾಬ್, ರಾವಿ, ಸಟ್ಲಜ್, ಬಿಯಾಸ್, ಚೆನಾಬ್, ರವಿ, ಸಟ್ಲಜ್, ಯಮುನಾ. ಇದನ್ನ ನೀವು ಪುಸ್ತಕ ನೋಡದೆ ಇದಕ್ಕೆ ಆನ್ಸರ್ ಮಾಡ್ರಿ. ನೋಡೋಣ ಕೆಳಗಡೆ ಕಮೆಂಟ್ ಬಾಕ್ಸ್ನಾಗ ಎಲ್ಲರೂ, ಈಗ ಚಾಟ್ ಬಾಕ್ಸ್ನಾಗ ಆನ್ಸರ್ ಹಾಕ್ಬಾರ್ದು, ಕಮೆಂಟ್ ಬಾಕ್ಸ್ನಾಗ ಆನ್ಸರ್ ಹಾಕ್ಬೇಕು, ತಪ್ಪಲಾರ್ದೆ ಆನ್ಸರ್ ಹಾಕ್ಬೇಕು. ಓಕೆ, 1 2 3 4 ABCD. ಡಿಸಿಪ್ಲಿನ್, ಭಾರಿ ಡಿಸಿಪ್ಲಿನ್. UNCIRF ಕೇಂದ್ರ ಕಚೇರಿ ವಾಷಿಂಗ್ಟನ್, ನ್ಯೂಯಾರ್ಕ್, ಲಂಡನ್, ರೋಮ್. ವಿಶ್ವ ಮಲೇರಿಯಾ ದಿನದ ಕುರಿತಾಗಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದನ್ನು ಏಪ್ರಿಲ್ 25ರಂದು ಆಚರಣೆ ಮಾಡ್ತೀವಿ. ಪ್ರಪಂಚದಾದ್ಯಂತ ಮೊದಲ ಬಾರಿಗೆ 2008ರಲ್ಲಿ ಆಚರಣೆ ಮಾಡಲಾಯಿತು. ಮಲೇರಿಯಾ ಪರಾವಲಂಬಿಗಳಲ್ಲಿನ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಮತ್ತು ಪ್ಲಾಸ್ಮೋಡಿಯಂ ವಯೋಯಾಕ್ಸ್ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತವೆ. ಎ ಓನ್ಲಿ, ಎ ಮತ್ತು ಬಿ, ಎ ಬಿ ಮತ್ತು ಸಿ, ಬಿ ಅಂಡ್ ಸಿ. ಸಹಕಾರಿ ಸಂಘಗಳ ಕುರಿತು ಸದಸ್ಯರಿಗೆ ವಯೋಮಿತಿಯನ್ನು ನಿಗದಿಪಡಿಸಲು ಶಿಫಾರಸು ಮಾಡಿದ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್. ನಮ್ಮ PDO ಗ್ರಾಮ ಪಂಚಾಯತ್. ಸೊ ಅತಿ ಶೀಘ್ರದಲ್ಲೇ ಸರ್ PDO ಕ್ರಾಶ್ ಕೋರ್ಸ್ಗಳು ಈಗಾಗಲೇ ನಮ್ಮಲ್ಲಿ ಆರಂಭವಾಗಿದ್ದಾವ. ಅದರೊಳಗಡೆ ನಮ್ಮ ವೀರಭದ್ರ ಸರ್ ಕೂಡ ಕೆಲವು ಕ್ಲಾಸ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. PDO ಪಂಚಾಯತ್ ರಾಜ್ ಫಸ್ಟ್ ಪೇಪರ್, ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್ ಎಲ್ಲ ಸಮಗ್ರವಾಗಿ ನಡೀತಾ ಇದಾವೆ. ಮತ್ತೆ ವಿತ್ ಟೆಸ್ಟ್ ಸಿರೀಸ್ 10 ಟೆಸ್ಟ್ ಸಿರೀಸ್ ಗಳನ್ನ ಕೊಡ್ತಾ ಇದೆ. ಕ್ರಾಶ್ ಕೋರ್ಸ್ ಇದೆ. ಆಮೇಲೆ ರೆಕಾರ್ಡೆಡ್ ಕ್ಲಾಸಸ್ಗಳು 1 ವರ್ಷದವರೆಗೆ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ. ಯಾರಿಗೆ ಅವಶ್ಯಕತೆ ಇದೆ ಇಲ್ಲೇ ನನ್ನೇ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಇಮ್ಮಿಡಿಯೇಟ್ಲಿ ಜಾಯ್ನ್ ಆಗಕ್ಕೆ ಸಾಧ್ಯ ಆಗಿರ್ಬೇಕು. ಸೊ 4ನೇ ತಾರೀಕಿನಿಂದ ನಮ್ಮ ಕ್ರಾಶ್ ಕೋರ್ಸ್ಗಳು ಶುರು ಆಗ್ತಾ ಇದೆ. ಯಾವುದು? ನಮ್ಮ PSI 4th ಕ್ರಾಶ್ ಕೋರ್ಸ್ ಮೇ 13ರಿಂದ PSI 4th ಕ್ರಾಶ್ ಕೋರ್ಸ್. ಕೆಳಗಡೆ ಆಫೀಸ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಇಲ್ಲಿ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಸೊ ಇನ್ನು ಲೀಡಿಂಗ್ ಕಮೆಂಟ್ಸ್ ಒಳಗಡೆ ನಮ್ಮ ಎಲ್ಲಾ ಹುಲಿಗಳಿದಾವೆ. ಲೀಡಿಂಗ್ ಕಮೆಂಟ್ಸ್ ಅಲ್ಲಿ ಇರುವಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದಕ್ಕೆ ಪ್ರಯತ್ನಕ್ಕೆ ತಕ್ಕಂತ ಫಲ ನಿಮಗೆ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ನಮ್ಮ ಮುಂದಿನ ಕ್ಲಾಸ್ಗಳು 1 ದಿವಸ ಬಿಟ್ಟು 1 ದಿವಸ ಯೂಟ್ಯೂಬ್ ಕ್ಲಾಸ್ ಅಂತೂ ಇರ್ತಾವ. ಬಟ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾತ್ರ 10ನೇ ತಾರೀಕು ಇರ್ತದೆ. ಅದರ ನಡುವೆ IAS ಓಲ್ಡ್ ಕ್ವಶನ್ ಪೇಪರ್ ಏನ್ ಬಿಡಿಸ್ತಾ ಇದೀವಿ, ಆ ಕ್ಲಾಸ್ಗಳು ನಿಮಗೆ ಬರ್ತಾನೆ ಇರ್ತಾವ. 1 ದಿವಸ ಬಿಟ್ಟು 1 ದಿವಸ ನಿಮಗೆ ಬರ್ತಾ ಇರ್ತಾವ. ಅದನ್ನ ನೀವು ನಾಲೆಜ್ ತಗೊಳಕ್ ಸಾಧ್ಯ ಆಗಿರ್ಬೇಕು. ಇದ್ರ PDF ನಾನೀಗ ಸದ್ಯ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಈ ಒಂದು
ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.